ನಾವು ನಮ್ಮವರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಯಶಸ್ವಿ ಉದ್ಯಮಿ ಶ್ರೀ ಗುರು ಪಾಟೀಲ್ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಸಾಧಿಸೋ ಛಲ ಹೊಂದಿದ್ರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಗುರು ಪಾಟೀಲ್ ಸಾಕ್ಷಿ. ಬನ್ನಿ ಅವ್ರ ಬಗೆಗಿನ ಕಿರುಚಿತ್ರಣವನ್ನ ಈಗ ನೋಡಿ ಬರೋಣ. ಮನುಷ್ಯನಿಗೆ ಸಾಧಿಸುವ ಛಲ ಹೊಂದಿದ್ದರೆ ಏನನ್ನ ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಸ್ಪಷ್ಟ ಉದಾಹರಣೆ ಇಂದಿನ ನಮ್ಮ ಅತಿಥಿ ಶ್ರೀ ಗುರುರಾಜ್ ಪಾಟೀಲ್. ಹೌದು, ಶ್ರದ್ಧೆ, ಕರ್ತವ್ಯನಿಷ್ಠೆ, ಏನಾದರೂ ಸಾಧಿಸಲೇಬೇಕೆಂಬ ಛಲವಿದ್ದರೆ ಬಹುಬೇಗ ಗುರಿ ಮುಟ್ಟಬಹುದು ಎನ್ನುವುದಕ್ಕೆ ಉತ್ತರ ಕರ್ನಾಟಕದ ಕೊಪ್ಪಳದಿಂದ ಬರಿಗೈಲಿ 2005ರಲ್ಲಿ ಬೆಂಗಳೂರಿಗೆ ಬಂದು ಇಬ್ಬರು ಸಹಾಯಕರೊಂದಿಗೆ ಉದ್ಯಮವನ್ನ ಆರಂಭಿಸಿ ಇಂದು ಅಸಂಖ್ಯಾತ ಪ್ರಸಿದ್ಧ ಗ್ರಾಹಕರನ್ನ ಹೊಂದಿರುವಂತವರು ಶ್ರೀ ಗುರು ಪಾಟೀಲ್ ಅವರು. ಇವರು ಸ್ಥಾಪಿಸಿರುವ ನ್ಯಾಚುರಲ್ ಕ್ಲಾಡಿಂಗ್ಸ್ ಎಂಬ ಸಂಸ್ಥೆ ಇಂದು ಬೃಹದಾಕಾರದಲ್ಲಿ ಬೆಳೆದು ಮನೆ ಮಾತಾಗಿದೆ. ಅವಿರತ ದುಡಿಮೆ ಹಾಗೂ ಜೀವನದ ಎಲ್ಲ ಸ್ತರಗಳನ್ನು ನೇರವಾಗಿ ಎದುರಿಸಿ ಕಂಡುಕೊಂಡ ಅನುಭವವು ಇವರಲ್ಲಿ ಎದ್ದು ಕಾಣುತ್ತದೆ. ಕಸದಲ್ಲಿ ರಸವೆಂಬಂತೆ ಹೊರ ರಾಜ್ಯಗಳಲ್ಲಿ ಅನುಪಯುಕ್ತವಾಗಿ ಬಿದ್ದಿದ್ದಂತಹ ಕಲ್ಲುಗಳನ್ನು ಆರಿಸಿ ಅದಕ್ಕೆ ಒಂದು ಹೊಸ ರೂಪವನ್ನು ನೀಡಿ ಮನೆಯ ಕಟ್ಟಡಗಳ ಒಳ ಹಾಗೂ ಹೊರ ಗೋಡೆಗಳ ಸಿಂಗಾರಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗುರು ಪಾಟೀಲ್ ಅವರು. ಗುಣಮಟ್ಟ ಹಾಗೂ ಸೇವೆ ವ್ಯವಸ್ಥೆಯಲ್ಲಿ ಕಿಂಚಿತ್ತೂ ವ್ಯತ್ಯಾಸವಾಗದಂತೆ ತಮ್ಮ ಕಾರ್ಯವೈಖರಿಯನ್ನು ಕಾಲಕಾಲಕ್ಕೆ ತಕ್ಕಂತೆ ನವೀಕರಿಸುತ್ತಾ ಹೊಸ ಮಾದರಿಗಳನ್ನು ಸೃಷ್ಟಿಸುವಲ್ಲಿಯೂ ಯಶಸ್ವಿಯಾಗಿದ್ದಾರೆ. ಇವರಲ್ಲಿರುವ ಮತ್ತೊಂದು ವಿಶೇಷತೆ ಎಂದರೆ ತೀರಾ ಹಿಂದುಳಿದ ಹಳ್ಳಿಯೊಂದರಿಂದ ಜನರನ್ನ ಕರೆತರುವ ಇವರು ಅವರಿಗೆ ಉದ್ಯೋಗವನ್ನ ನೀಡಿ ಬೆಳೆಸುವುದರೊಂದಿಗೆ ಹಳ್ಳಿಯ ಜನ ಮತ್ತು ಹಳ್ಳಿಯ ಏಳಿಗೆಗೂ ಕಾರಣವಾಗುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಹಲವಾರು ಎಕ್ಸಿಬಿಷನ್ಗಳಲ್ಲಿ ಪಾಲ್ಗೊಳ್ಳುವ ಇವರು ನೂತನ ತಂತ್ರಜ್ಞಾನಕ್ಕೆ ಒಗ್ಗಿಕೊಳ್ಳಲು ಸಾರ್ವಜನಿಕರನ್ನ ಪ್ರೇರೇಪಿಸಿ ಯಶಸ್ವಿಯಾಗಿದ್ದಾರೆ. ಇವರ ಸಾಧನೆಯನ್ನ ಮೆಚ್ಚಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರುವ ಶ್ರೀ ಗುರು ಪಾಟೀಲ್ ಪತ್ನಿ ಪಲ್ಲವಿ, ಪುತ್ರ ಅಂಶುಮಂತ್ರೊಂದಿಗೆ ಸುಖಿ ಜೀವನದ ಒಡೆಯರಾಗಿದ್ದಾರೆ. ಇವರೇ ಇಂದಿನ ನಾವು ನಮ್ಮವರು ಕಾರ್ಯಕ್ರಮದ ಅತಿಥಿ ಶ್ರೀ ಗುರುರಾಜ್ ಪಾಟೀಲ್. ಪಾಟೀಲ್, ಬೇಸಿಕಲಿ ತಾವು ಎಲ್ಲಿಯವರು? ಆ್ಯಕ್ಚುಲಿ ನಮ್ಮ ಆ್ಯನ್ಸಿಸ್ಟರ್ಸ್ ಎಲ್ಲ ಬಂದು ನಾರ್ತ್ ಕರ್ನಾಟಕ. ಅಂದರೆ ಏನಾಯಿತು, ನಮ್ಮ ತಂದೆ ಬಂದು ಗೌರ್ಮೆಂಟ್ ಜಾಬಲ್ಲಿದ್ದರು, ಸೆಂಟ್ರಲ್ ಗೌರ್ಮೆಂಟಲ್ಲಿ. ಸೊ ಟ್ರಾನ್ಸ್ಫರಬಲ್ ಜಾಬ್ ಆಗಿತ್ತು. ಹಾಗಾಗಿ ನನ್ನ ಎಜುಕೇಷನ್ ಎಲ್ಲ ಪುತ್ತೂರಲ್ಲಿ 5 ವರ್ಷ ಕಳೆದ್ವಿ, ಆಮೇಲೆ ಹಾಸನಗಲ್ಲಿ 5 ವರ್ಷ ಇದ್ವಿ, ಶಿವಮೊಗ್ಗದಲ್ಲಿ 5 ವರ್ಷ ಇದ್ವಿ, ಆಮೇಲೆ ಸಾಗರಕ್ಕೆ ಹೋದ್ವಿ. ಅಲ್ಲಿ ನಮ್ಮ ತಂದೆ ರಿಟೈರ್ಮೆಂಟ್ ಆಯಿತು, ಪೋಸ್ಟ್ ಮಾಸ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಮತ್ತೆ ಶಿವಮೊಗ್ಗಕ್ಕೆ ಬಂದ್ವಿ. ಸೊ ಐ ಪಾಟ್ ಅಪ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಓಕೆ, ಸೊ ಬೇರೆ ಬೇರೆ ಕಲ್ಚರ್ಗಳನ್ನ ಕಲ್ತ್ಕೊಂಡು. ಖಂಡಿತ ಹೌದು. ಹೆಚ್ಚು ಖುಷಿ ಕೊಟ್ಟಿದ್ಯಾ ಅವರು? ಅಫ್ಕೋರ್ಸ್ ಶಿವಮೊಗ್ಗ ಬಿಟ್ಟರೆ ಈಗ ಬ್ಯಾಂಗ್ಳೂರ್, ನೋ ಡೌಟ್ ಬ್ಯಾಂಗ್ಳೂರ್. ಓಕೆ, ಹೇಗಿತ್ತು ಬಾಲ್ಯ? ಹೇಗೆ ಕಳೀತು ಬಾಲ್ಯ? ಎಲ್ಲ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಓಕೆ, ನಮಗೊಬ್ಬ ಅಣ್ಣ, ಹಿರಿಯ ಅಣ್ಣ ಇದ್ದಾನೆ, ಅಪ್ಪ ಅಮ್ಮ, ಕೂಲ್. ಎಲ್ಲರಂಗೂ ನಮ್ಮದು ಸಹಜವಾಗೇ ಇತ್ತು. ಸ್ಕೂಲ್ ಬರೋದು, ಮನೆಗೆ ಇದು ಮಾಡೋದು, ಇಟ್ ವಾಸ್ ಕ್ವೈಟ್ ಕೂಲ್. ಓಕೆ, ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ರು? ಅಪ್ಪ ಪೋಸ್ಟ್ ಆಫೀಸಲ್ಲಿ ಫಸ್ಟ್ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಆಗಿದ್ದರು, ಲಾಸ್ಟಿಗೆ ಪೋಸ್ಟ್ ಮಾಸ್ಟರ್ ಆಗಿ ರಿಟೈರ್ಡ್ ಆದರು. ಓಕೆ, ಅಮ್ಮ ಹೌಸ್ ವೈಫ್. ಓಕೆ, ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು? ನಾರ್ಮಲ್ ಆಗಿತ್ತು ಸ್ಕೂಲ್ ಡೇಸ್ ಎಲ್ಲ, ಏನೋ ಸ್ಪೆಸಿಫಿಕ್ ಇದು ಅಂತ. ಆಸ್ ಅ ಸ್ಟೂಡೆಂಟ್ ಹೇಗಿದ್ರಿ ನೀವು? ಸ್ಟೂಡೆಂಟ್ ಎಲ್ಲರ ಥರನೂ ಇದ್ವಿ, ಬಟ್ ಜಾಸ್ತಿ ಟಾಕೆಟಿವ್ ಅಂತ ಹೇಳ್ತಾ ಇದ್ರು. ನನಗೆ ಗೊತ್ತಿಲ್ಲ, ಇವನ್ ಅದು ಇದೆ. ನನಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅನ್ನೋ ಕಂಪ್ಲೇಂಟು ಇತ್ತು. ಸ್ಟಾರ್ಟಿಂಗೆಲ್ಲ ಸ್ಟಡೀಸಲ್ಲೆಲ್ಲ ಚೆನ್ನಾಗಿ, ಅಪ್ ಟು SSLC ಸ್ಟಡೀಸಲ್ಲೆಲ್ಲ ಚೆನ್ನಾಗಿತ್ತು. ಆಮೇಲೆ ಏನಾಯಿತು, ನಮ್ಮ ತಂದೆ ನನ್ನ ಡಿಪ್ಲೊಮೋಗೆ ಹಾಕಿದ್ರು, ಮೆಕ್ಯಾನಿಕಲ್ ಇಂಜಿನಿಯರ್. ಬಟ್ ಅದು ನನಗೆ ನನ್ನ ಪರ್ಸ್ನಾಲಿಟಿಗೆ ಅಬ್ಸಲ್ಯೂಟ್ಲಿ ಸೂಟ್ ಆಗ್ತಾ ಇರಲಿಲ್ಲ ನಮ್ದು. ಬಟ್ ನನಗೆ ಗೊತ್ತಿರಲಿಲ್ಲ ನಾವೇನು ಮಾಡಬೇಕು ಏನು ಅಂತ, ಅಷ್ಟೆಲ್ಲ ನಾಲೆಡ್ಜ್ ಇರಲಿಲ್ಲ ನನಗೆ. ನನ್ನ ಪರ್ಸ್ನಾಲಿಟಿಗೆ, ನನ್ನ ಮೆಂಟ್ಯಾಲಿಟಿಗೆ. ಓಕೆ, ಅಂದರೆ ಮೆಕ್ಯಾನಿಕಲ್ ಫೀಲ್ಡೇ ಬೇರೆ, ಅದು ನನಗೆ ಅಲ್ಲಿ ಹೋಗೋ ತನಕ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಹೋದ್ಮೇಲೆ ಆ ಪ್ರಾಕ್ಟಿಕಲ್ಲು ಮತ್ತು ಆ ಮಿಷನರೀಸ್ ಬಗ್ಗೆ ಲಾಡ್ ಆಫ್ ಥಿಂಗ್ಸ್ ಇನ್ವಾಲ್ವ್ಡ್. ಅದು ಆವಾಗ ಅನ್ನಿಸ್ತು ನನಗೆ, ಯಾಕೋ ನನಗಿದು ಸೂಟ್ ಆಗ್ತಾ ಇಲ್ಲ ಅಂತೇಳಿ. ಬಟ್ ಬೇರೆ ಏನೋ ಆಪ್ಷನ್ ಇರಲಿಲ್ಲ, ಓದಲೇಬೇಕಾಗಿತ್ತು ಎಂಡ್ ಆಫ್ ದ ಡೇ.
ನಮ್ಮದೇನು ಜಾಸ್ತಿ ಪ್ರಾಪರ್ಟಿ ಬೇಸ್ಡ್ ಏನು ಇದಲ್ಲಲ್ವ, ಜಾಬ್ ಮಾಡಬೇಕು ಅಂತಲೇ ಓದಲೇಬೇಕು, ಇದು ಮಾಡಿ ಜಾಬ್ ಮಾಡಬೇಕು, ಅದೇ ರೀತಿಯೇ ನಮಗೆಲ್ಲ ಒಂಥರ ಬ್ರೈನ್ ವಾಶ್ ಆಗಿದ್ವಿ, ಹಾಗೆ ಮಾಡಬೇಕು ಅಂತಲೇ ಇತ್ತು. ಸ್ವಂತದ್ದೇನು ಅಂತಲೂ ಗೊತ್ತಿರಲಿಲ್ಲ. ಬಟ್ ನನಗೆ ಯಾವಾಗಲೂ ಒಂದು ಮನಸ್ಸು ಒಂದು ಕಾರ್ನರಲ್ಲಿ ಇತ್ತು, ನಾವು ಯಾಕೆ ಬಿಸ್ನೆಸ್ ಮಾಡಬಾರ್ದು ಅಂತೇಳಿ. ಏನೂ ಅಂತ ಗೊತ್ತಿರಲಿಲ್ಲ, ಸಣ್ಣ ಹುಡುಗರು ಮಾತಾಡ್ತಾರಲ್ಲ ಆ ಥರನೇ ಇತ್ತು. ಆ ಮೆಕ್ಯಾನಿಕಲ್ಲಿಗೆ ಹೋದಾಗ ಏನಾಯಿತು, ನನಗೆ ನನ್ನ ಪರ್ಸ್ನಾಲಿಟಿಗೆ ಬೇಸಿಕಲಿ ಐ ವಾಸ್ ಥಿನ್. ನನ್ನ ಕಾಲೇಜ್ ಡೇಸಲ್ಲಿ ತುಂಬ ಲೀನ್ ಆಗಿದ್ದೆ. ಒಂದು ಪರ್ಸ್ನಾಲಿಟಿ ನನಗೆ ಸೂಟ್ ಆಗಲಿಲ್ಲ, ಮೆಂಟ್ಯಾಲಿಟಿನೂ ಅದಕ್ಕೂ ನನಗೂ ಸೂಟ್ ಆಗಲಿಲ್ಲ. ಬಟ್ ಆದ್ರೂ ಡಿಪ್ಲೊಮೊ ಕಂಪ್ಲೀಟ್ ಆಯಿತು. ಎಷ್ಟು ವರ್ಷ ಅದು? 3 years ಕೋರ್ಸು ಸಾಗರದಲ್ಲಿ ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಅಂತೇಳಿ. ಬಟ್ ಒಳ್ಳೆ ಲೆಕ್ಕ ನಮಗೆ. ಅವರು ಬರೀ ಮೆಕ್ಯಾನಿಕಲ್ ಟೀಚ್ ಮಾಡ್ದಲ್ಲೇ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ತುಂಬ ಹೇಳ್ತಾ ಇದ್ರು. ನೀವು ನಿಮ್ದನ್ನ ಏನು ಅಂತ ಕಂಡ್ಕೊಳ್ಳಿ ಏನು ಅಂತೇಳಿ. ಅಲ್ಲೇ ನನಗೆ ಸ್ವಲ್ಪ ಬುದ್ಧಿ ಕರೆಕ್ಟಾಗಿ ಬೆಳವಣಿಗೆ ಆಗಿದ್ದು ರಿಯಲಿ ಅಲ್ಲ ಆಯಿತು. ಆಮೇಲೆ ಅಮ್ಮಂಗೆ ಒಂದು ಆಸೆ ಇತ್ತು, ಶಿ ಆ್ಯಕ್ಚುಲಿ ವಾಂಟೆಡ್ ಟು ಸಿ ಮಿ ಆ್ಯಸ್ ಎನ್ ಇಂಜಿನಿಯರ್. ಇಂಜಿನಿಯರಿಂಗ್ ಮಾಡಲೇಬೇಕು, ಯಾಕಂದ್ರೆ ನಮ್ಮ ಅವರು ಇಂಜಿನಿಯರ್ ಮಾಡಿದ್ರು, ಪಕ್ಕದ ಮನೆಯವರು ಇಂಜಿನಿಯರ್ ಮಾಡಿದ್ರು, ಕಸಿನ್ ಇಂಜಿನಿಯರ್ ಮಾಡಿದ್ರು, ಅವಳು ಇಂಜಿನಿಯರ್ ಓದಿದ್ರು, ನೀನು ಯಾಕೆ ಬಿ ಇ ಮಾಡಲ್ಲ, ಬಿ ಇ ಮಾಡು ಅಂತೇಳಿ. ಓಕೆ ಅಂತೇಳಿ ಆಮೇಲೆ ಇಂಜಿನಿಯರಿಂಗ್ ಜಾಯ್ನ್ ಆದೆ. ಸೀಟ್ ಸಿಕ್ತು, ಶಿವಮೊಗ್ಗದಲ್ಲೇ ಸೀಟ್ ಸಿಕ್ತು. ಶಿವಮೊಗ್ಗದಲ್ಲೇ ನಮ್ಮ ಮನೆ ಇತ್ತು. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಸಿಕ್ತು, ಮೆಕ್ಯಾನಿಕಲ್ ಸಿಗಲಿಲ್ಲ. ಫೈನಲ್ ಕಟ್ ಆಫ್ ನಮ್ಮ IP ಅಂತ ಸಿಕ್ತು. ಅಲ್ಲಿ ಏನಾಯಿತು, ನನಗೆ ಇಷ್ಟ ಇರಲಿಲ್ಲ, ಮೀನ್ಸ್ ಒನ್ಸ್ ಅಗೇನ್ ಮತ್ತೆ ಮೆಕ್ಯಾನಿಕಲ್ ಫೀಲ್ಡಲ್ಲ. ಸೊ ಐ ಸ್ಟಾರ್ಟೆಡ್ ಮೈ ಓನ್ ಬಿಸ್ನೆಸ್, ಪ್ಯಾರಲಲ್ಲಿ ಐ ಸ್ಟಾರ್ಟೆಡ್. ನನಗೆ ಫೈನಾನ್ಷಿಯಲಿ ನಮ್ಮ ತಂದೆ ತಾಯಿಗೆ ಬರ್ಡನ್ ಆಗೋದು ಬೇಡ ಅಂತ ಒಂದಿತ್ತು ಆ ಟೈಮಲ್ಲಿ. ಹಾಗಾಗಿ ಈ ಫ್ಲೋರಿಂಗ್ ಎಲ್ಲ ರಾಜಸ್ಥಾನ್ ಮಾರ್ಬಲ್ಸು ಮತ್ತು ಆಂಧ್ರ ಮಾರ್ಬಲ್ಸ್ ಅಂತೆಲ್ಲ ಮಾಡ್ತಿದ್ರಲ್ಲ, ನನ್ನ ಹತ್ರ ನಂದು ಯಾವುದೇ ಶಾಪ್ ಇರಲಿಲ್ಲ ಆವಾಗ. ಕಾಂಟ್ರಾಕ್ಟ್ ಥರ ಮಾಡ್ತಾ ಇದ್ದೆ. ಕಸ್ಟಮರ್ಸ್ ಹತ್ರನೇ ನಾನು ಅಡ್ವಾನ್ಸ್ ಇಸ್ಕೊಂಡು ನೀವು ಮಾಡಿಕೊಡ್ತೀನಿ ಅಂತ ಡೈರೆಕ್ಟ್ ಆಗೋದು ಎಲ್ಲಿ ಹೋಗುತ್ತೆ ಸರ್ಚ್ ಮಾಡಿ ಅಲ್ಲಿ ತಂದು ಅದನ್ನೆಲ್ಲ ಮಾಡಿಸ್ಕೊಡ್ತಾ ಇದ್ದೆ. ಅಲ್ಲಿಂದ ನನ್ನ ಬಿಸ್ನೆಸ್ಸು ಸ್ಟಾರ್ಟ್ ಆಯಿತು. ಹೇಳ್ತಾ ಇದ್ರು ಈ ನೀವು ಬಿಸ್ನೆಸ್ಸು ಜೊತೆಗೆ ಇಟ್ಕೊಂಡು ಮನೇಲಿ ಅಬ್ಸಲ್ಯೂಟ್ಲಿ ಒಂದೇ ರೀಸನ್, ನಿಂಗೆ ಊಟ ತಿಂಡಿಗೇನು ಕಡಿಮೆ ಮಾಡಿಲ್ಲ, ಅಫ್ಕೋರ್ಸ್ ಯಾವತ್ತೂ ಕಡಿಮೆ ಮಾಡಿರಲಿಲ್ಲ, ಬಟ್ಟೆಗೇನು ಕಡಿಮೆ ಮಾಡಿಲ್ಲ, ನೀನು ಓದು, ನಿನ್ನ ಡ್ಯೂಟಿ ಇದೆ ಓದು ಅಂತ. ನನ್ನ ಥಿಂಕಿಂಗ್ ಅದು ತುಂಬ ಫ್ರಿಕ್ಷನ್ ನಡೀತಾನೆ ಇತ್ತು ನನಗೂ, ನಮ್ಮ ತಂದೆಗೂ, ನಮ್ಮ ತಾಯಿಗೂ. ನಮ್ಮ ಇಡೀ ಫ್ಯಾಮಿಲಿಲಿ ನಮ್ಮದೆಲ್ಲ ಫುಲ್ಲಿ ಅಫಿಷಿಯಲ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ, ಬ್ರಾಹ್ಮಿನ್ ಕಮ್ಯುನಿಟಿ ನಮ್ಮದು. ನಮ್ಮ ಕ್ಯಾಸ್ಟ್ಲಿ ಯೂಶ್ವಲಿ ಬಿಸ್ನೆಸ್ ಯಾರು ಮಾಡಲ್ಲ. ಯಾರು ಈಗ ಒಂಥರ ಒಂದು ಸೇಯಿಂಗ್ ಇದೆ, ಬಿಸ್ನೆಸ್ ಮಾಡಿದವ್ರಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳಿ. ಈಗ ಒಂಥರ ಟ್ರೆಂಡು ಆಗಿಬಿಟ್ಟಿದೆ. ಹಾಗಾಗಿ ಇಂಜಿನಿಯರ್ ಆಗು, ಒಳ್ಳೆ ಜಾಬ್ ಮಾಡು. ಅಫ್ಕೋರ್ಸ್ ಅವ್ರದ್ದು ಅದೇ ರೀತಿ ಡ್ರೀಮ್ ಇತ್ತು. ಕಂಪ್ಲೀಟ್ ಮಾಡಿದ್ರಾ ಇಂಜಿನಿಯರಿಂಗ್? ಅಲ್ಲಿ ಏನಾಯಿತು, ನಂದು ಸ್ಟಾರ್ಟ್ ಮಾಡಿದಾಗ ನನಗೆ ಬಿಸ್ನೆಸ್ಸಲ್ಲಿ ಏನೂ ನಾಲೆಡ್ಜ್ ಇರಲಿಲ್ಲ, ಝೀರೋ ನಾಲೆಡ್ಜು. ಒಂದು ಕಡೆ ಇಂಜಿನಿಯರಿಂಗ್ ಅಂದರೆ ತುಂಬ ಎಫರ್ಟ್ ಹಾಕಬೇಕಾಗತ್ತೆ. ಪ್ರಾಕ್ಟಿಕಲ್ಸು, ಫಾಲೋಅಪ್ಸು, ಡೈಲಿ ಹೋಮ್ವರ್ಕ್ಸು, ಸ್ಟಡಿ ಮಾಡೋದು. ಈ ಕಡೆ ಬಿಸ್ನೆಸ್ ಕಮಿಟ್ಮೆಂಟ್ಸ್ ಇತ್ತು, ಅದು ತುಂಬ ಇವನ್ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಬರ್ಡನ್ ಆಯಿತು, ಲಾಡ್ ಆಫ್ ಕಮಿಟ್ಮೆಂಟ್ಸ್. ಓಕೆ, ಅಲ್ಲಿ ತುಂಬ ಡಿಫಿಕಲ್ಟ್, ತುಂಬ ಅಂದರೆ ತುಂಬ ಕಷ್ಟ ಆಗೋಯ್ತು. 2 ಫೀಲ್ಡಲ್ಲೂ ನಾನು ಅಟ್ರಲಿ ಫೇಲ್ಯೂರ್ ಆಗ್ತಾ ಬಂದೆ. ಇದೆಲ್ಲ ಶಿವಮೊಗ್ಗದಲ್ಲಿ 98 ಬ್ಯಾಚ್ ನಂದು ಇಂಜಿನಿಯರಿಂಗು. ಸೊ ಈ ಕಡೆ ಎಜುಕೇಷನು ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದು ಕಡೆ ಲೆಕ್ಚರರ್ಸ್ ನನಗೆ ಇದು ಮಾಡೋಕ್ಕೆ ಶುರು ಮಾಡಿದರು, ಯಾಕೆ ಬರ್ತಾ ಇಲ್ಲ, ಪ್ರಾಕ್ಟಿಕಲ್ಸ್ ಮಾಡಿದವ್ರು ಹೇಗೆ ಪಾಸ್ ಆಗ್ತೀಯಾ ಏನು ಅಂತ. ಇಲ್ಲಿ ಯಾರ್ಯಾರು ನಮ್ಮ ಕಸ್ಟಮರ್ಸು, ಕ್ಲೈಂಟ್ಸ್ ಇದ್ದರು, ಮತ್ತು ನನ್ನ ವೆಂಡರ್ಸು, ಅಲ್ಲೆಲ್ಲ ಏನೇನೋ ಹೇಳಿ ನಾನು ಇವನ್ ಕ್ರೆಡಿಟ್ ಬೇಸಿಸಲ್ಲೇ ಅವಾಗೆಲ್ಲ ಮೆಟೀರಿಯಲ್ಸು ತರಷ್ಟೆಲ್ಲ ಇದು ಮಾಡ್ಕೊಂಡಿದ್ದೆ. ಬಟ್ ಅದು ಪ್ರಾಪರಾಗಿ ಎಕ್ಸಿಕ್ಯೂಟಿವ್ ಆಗೋದ್ರಲ್ಲಿ ಫೇಲ್ ಆಗ್ತಾ ಇದ್ದೆ. ಅದು ನಂಗೆ ಈಗ ಅನಿಸುತ್ತೆ ಹಿಂತಿರುಗಿ ನೋಡಿದಾಗ ಎಲ್ಲಿ ನಾನು ಫೇಲ್ ಆಗಿದ್ದೆ ಅಂತ. ಎರಡನ್ನೂ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತು. ನಾನು ಯಾವ್ದಾದ್ರು ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಲೇಬೇಕಾಗಿತ್ತು. ಇದರ್ ಹ್ಯಾವ್ ಟು ಫಿನಿಶ್ ಮೈ ಸ್ಟಡೀಸ್ ಆ್ಯಂಡ್ ಗೋ ಫಾರ್ ಎ ಗುಡ್ ಜಾಬ್, ಒಂದು ಆಪ್ಷನ್. ಇಲ್ಲ ಬಿಸ್ನೆಸ್ಸಲ್ಲಿ ಹೆಂಗಿದ್ರು ಆಲ್ರೆಡಿ ಲಾಸ್ ಆಗಿದ್ದೆ, ಅದನ್ನು ಏನಾದ್ರು ಮಾಡಿ ಸಸ್ಟೈನ್ ಆಗಬೇಕು ಅಂತ. ಎಜುಕೇಷನಲ್ಲಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ. ಇಲ್ಲಿ ಇನ್ ಸ್ಪೈಟ್ ಆಫ್ ಮೈ ಆಲ್ ನೆಗೆಟಿವ್, ನಂದು ಎಷ್ಟೇ ನಂದು ಫೇಲ್ಯೂರ್ ಆದರೂ ಎಲ್ಲೋ ಒಂದು ಕಾರ್ನರಲ್ಲಿ ನನಗಿತ್ತು, ಡೆಫಿನೆಟ್ಲಿ ಐ ವಿಲ್ ಕಮ್ ಅಪ್ ಅಂತ. ಖಂಡಿತ ಅಂದರೆ ನಂದು ಮೊದಲಿಂದನೂ ಆಂಬಿಷಿಯಸ್ಸು. ಈಗೊಂದು ಪುಟ್ಟ ವಿರಾಮ. ಜಿಲ್ಲೆಗಳ ವಿಶೇಷ ದರ್ಶನ, ಕುಂದು ಕೊರತೆಗಳ ಸ್ಪಂದನ, ನಾನಾ ಮುಖಗಳ ಅನಾವರಣ. ಲೋಕಲ್ ಎಕ್ಸ್ಪ್ರೆಸ್ ಪ್ರತಿದಿನ ಬೆಳಗ್ಗೆ 9:30ಕ್ಕೆ ಹಾಗೂ ರಾತ್ರಿ 9:30ಕ್ಕೆ ವೀಕ್ಷಿಸಿ ನಿಮ್ಮ ಉದಯ ನ್ಯೂಸ್ ಚಾನೆಲ್ನಲ್ಲಿ. ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ.
ಬಟ್ ಮನೇಲಿ ಇಷ್ಟ ಇರಲಿಲ್ಲ. ಮನೇಲಿ ತುಂಬ ಅವಾಗಂತೂ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ನನ್ನ ಮಗ ಏನು ಹೆಂಗೆ ಆಗ್ಬಿಡ್ತಾರ ಲೈಫು, ಡೀಸೆಂಟಾಗಿ ಓದಿದ್ರೆ ಅಟ್ಲೀಸ್ಟ್ ಯಾವುದು ಮಿನಿಮಮ್ ಜಾಬರು ಸಿಕ್ಕಿರೋದು. ಕಾಲೇಜ್ ಲೈಫ್ ಹಾಳು ಮಾಡ್ಕೊಂಡ್ರೆ ಯಾರು ನಮ್ಮ ಇದರಲ್ಲೆಲ್ಲ ಫೇಲ್ ಅನ್ನೋ ವರ್ಡೆ ಇಲ್ವೇ ಇಲ್ಲ. ಮೋಸ್ಟ್ಲಿ ನಮ್ಮಿಂದನೇ ಸ್ಟಾರ್ಟ್ ಆಯಿತು ಅನ್ಕೋಬೋದು. ಅಂದರೆ ಏನಾಯಿತು, ನನಗೆ ಕರೆಕ್ಟಾಗಿ ಕಾಲೇಜ್ಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಸೊ ಐ ವಾಸ್ ನಾಟ್ ಅಲೌಡ್ ಟು ದ ಎಕ್ಸಾಮಿನೇಷನ್ಸ್ ಆಲ್ಸೋ. ಹಾಲ್ ಟಿಕೆಟ್ ಕೊಡಲಿಲ್ಲ. ಆ ಲೆಕ್ಚರ್ನ ಆ್ಯಕ್ಚುಲಿ ನಾನು ಇವತ್ತು ನೆನ್ಪಿಟ್ಕೋಬೇಕು. ಅವ್ರು ಹಾಲ್ ಟಿಕೆಟ್ ಕೊಟ್ಟಿದ್ದಿದ್ರೆ ಮೋಸ್ಟ್ಲಿ ನಾನು ಈ ಫೀಲ್ಡಿಗೆ ಬರ್ತಿರ್ಲಿಲ್ವೇನೋ, ಲೈಫ್ ಇಷ್ಟು ಚೆನ್ನಾಗಿರ್ತಿರ್ಲಿಲ್ವೇನೋ. ಅವಾಗೆಲ್ಲ ಬೇಜಾರಾಯಿತು. ಮನೇಲೂ ತುಂಬ ಎಲ್ಲ ಜಗಳ ಮಾಡಿದ್ರು, ಬೈದರು. ಓಕೆ, ಎಲ್ಲ ಆಯಿತು. ಫೈನಲಿ ಐ ಡಿಸೈಡೆಡ್. ಬಟ್ ಯು ಆರ್ ನಾಟ್ ಸಕ್ಸಸ್ಫುಲ್ ಇನ್ ದ ಬಿಸ್ನೆಸ್ ಆಲ್ಸೋ. ಆಫ್ ಕೋರ್ಸ್. ಅದನ್ನು ಏನು ಮಾಡಿದ್ರಿ ಮುಂದೆ? ಅದನ್ನು ಒಂದು ಹಂತಕ್ಕೆ ತರಲೇಬೇಕಾಗಿತ್ತು. ಒಂದು ಅಂದರೆ ನಾನು ಹೆದರ್ಲಿಲ್ಲ. ನನಗೆ ಅನಿಸ್ತಿದ್ದು ಯಾವಾಗಲೂ ನಾನು ಈ ಪ್ರತಿಯೊಬ್ಬರನ್ನು ಕೇಳಿದ್ದೀನಿ. ಎಕ್ಸಾಂಪಲ್, ಈಗ ಯಾರೇ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಕೇಳಿ, ಫಸ್ಟಿಂದನೂ ನೀವು ತುಂಬ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತೇಳಿ. ನೆವರ್. ನನಗೆ ಸಿಕ್ಕಂಥವ್ರು ಎಲ್ಲರೂ ಕೂಡ ತುಂಬ ಗ್ರಾಸ್ ರೂಟಿಂದ, ಮೀನ್ಸ್ ತುಂಬ ಏನು ವಿದೌಟ್ ಇನ್ವೆಸ್ಟ್ಮೆಂಟ್ ಎಲ್ಲೋ ಕೆಲಸ ಮಾಡ್ತಿದ್ರು ಅವರು, ಅಥವಾ ಏನೋ ಸಣ್ಣದಾಗಿ ಮಾಡಿ ಎಸ್ಟಾಬ್ಲಿಷ್ ಆದವರೇ ಇದ್ದರು. ಅದು ನನಗೊಂಥರ, ನಾನು ಯಾಕೆ ಮಾಡೋಕ್ಕಾಗಲ್ಲ ಹಾಗಾದರೆ, ನಾನು ಎಲ್ಲಿ ತಪ್ತಾ ಇದ್ದೀನಿ ಅಂತ. ಇವತ್ತು ನಿಜವಾಗ್ಲೂ ಒಬ್ಬರು ನೆನೆಸ್ಕೋಬೇಕು. ಶಿವಮೊಗ್ಗದಲ್ಲಿ ಒಬ್ಬರು ಮೋಹನ್ ರಾವ್ ಅಂತ ಹೇಳಿ, ನನ್ನ ಬಿಸ್ನೆಸ್ ಮೆಂಟರ್ ಅಂತ ನಾನು ಅವ್ರನ್ನೇ ಕನ್ಸಿಡರ್ ಮಾಡೋದು. ಓಕೆ, ನಾನು ಅವ್ರ ಹತ್ರನೇ ಸಾಲ ಮಾಡಿ ಅಲ್ಲೇ ಹೋಗಿ ಕೂತ್ಕೊಳ್ತಾ ಇದ್ದೆ. ಅವ್ರು ನನಗೆ ಹೇಳ್ತಾ ಇದ್ರು, ಎಲ್ಲಿ ತಪ್ತಾ ಇದೆಯಾ ನೀನು, ಏನು ಕತೆ ಅಂತ ಹೇಳಿ. ಇವನ್ ಫರ್ದರ್ ಬಿಸ್ನೆಸ್ಗೂ ಡೆಫಿನೆಟಾಗಿ ಅವರಿಂದನೇ ನನಗೆ ತುಂಬ ಸಪೋರ್ಟ್ ಸಿಕ್ತು. ಸಪೋರ್ಟ್ ಅಂದರೆ ಡೈಲಿ ಹೋಗಿ ಬೇಡ ಅಂದರೂ ನಾನು ಕಿತ್ಕೊಳ್ತಾ ಇದ್ದೆ ವಿದ್ಯೆನ. ಬಿಸ್ನೆಸ್ ಇವ್ರು ಹೀಗಿದ್ದಾರೆ ಹಾಗಿದ್ದಾರೆ ಅಂತ ಹೇಳಿ ಒಂದೊಂದಾಗಿ ಹರ್ಡಲ್ಸ್ ತೆಗಿತಾ ಹೋದೆ. ಮೇಯ್ನ್ ಅಂತಂದರೆ ನಾನು ಕಾನ್ಫಿಡೆನ್ಸ್ ಕಳ್ಕೊಳ್ಳಿಲ್ಲ. ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಂಡು ಊರು ಬಿಟ್ಟು ಹೋಗೋದು ಅಂತ ಯಾವ ಎಕ್ಸ್ಟ್ರೀಮ್ ಡಿಸಿಷನ್ನು ತೊಗೊಳ್ಳಿಲ್ಲ. ಫೇಸ್ ಮಾಡಿದೆ. ಅಂದರೆ ನಿಜವಾಗ್ಲೂ ಹೇಳಕ್ಕೆ ಕಷ್ಟ. ಇದೆಲ್ಲ ತುಂಬ ಐ ರಿಯಲಿ ಸ್ಟ್ರಗಲ್ ಲೈಕ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಅದನ್ನು ಸಾಧ್ಯನೇ ಇಲ್ಲ ನನ್ನ ಬಾಯಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಓಕೆ, ನನ್ನ ಹತ್ರ ಇರೋರು ಅವ್ರಿಗೆ ಗೊತ್ತದು, ಅವ್ರಿಗೂ ಮೋಸ್ಟ್ಲಿ ಗೊತ್ತಿಲ್ಲ. ನನ್ನನ್ನು ಬಿಟ್ಟರೆ ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ. ಮೇ ಬಿ ಮೈ ಪೇರೆಂಟ್ಸ್, ದೇ ನೋ ಇಟ್. ಸೊ ಎಲ್ಲರಿಗೂ ಹೇಳಿದೆ, ಹೌದು ಈಗ ಆಗಿದೆ ಈ ಥರ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಡೆಫಿನೆಟ್ಲಿ ನಿಮ್ಮ ಇದನ್ನು ಮಾಡ್ತೀನಿ, ಎಲ್ಲದನ್ನು ಐ ವಿಲ್ ಸೆಟ್ರೇಟ್ ಎವ್ರಿಥಿಂಗ್ ಇನ್ ಅ ಗುಡ್ ವೇ. ಎಷ್ಟು ವರ್ಷ ಹೋಯ್ತು ಹಿಂಗೆ? ಅರೌಂಡ್ 98ಇಂದ 2003-2004 ತನಕ ಫುಲ್ ನನ್ನದು ಫುಲ್ ಸ್ಟ್ರಗ್ಲಿಂಗ್ ಪೀರಿಯಡ್. ಆಮೇಲೆ ನಾನು ಅಲ್ಲಿ ಕಾಲೇಜು ಎರಡು ಪ್ಯಾರಲಲ್ ಆಗ್ತಾ ಇತ್ತು. ಕಾಲೇಜಲ್ಲಿ ಕಲ್ತಿದ್ದು ತುಂಬ ಝೀರೋ. ಇಲ್ಲಿ ನನಗೆ ಇದೊಂಥರ ಮಿಲಿಟ್ರಿ ಟ್ರೈನಿಂಗ್ ಥರ ಆಯಿತು. ನನಗೆ ಕಂಪ್ಲೀಟ್ ತುಂಬ ಹಾರ್ಡ್ ಆಗ್ತಾ ಹೋದೆ, ಗಟ್ಟಿ ಆಗ್ತಾ ಹೋದೆ, ಹೇಗಾಗಿ ಫೇಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಹೋಯಿತು. ಆಮೇಲೆ ಅದಾದಮೇಲೆ ಇದನ್ನು ಮಾಡಿದ್ರೆ ಇವೆಲ್ಲ ತುಂಬ ಲಾಟ್ ಆಫ್ ಕಾಂಪಿಟೇಷನ್ಸ್ ಇತ್ತು. ಮಾರ್ಬಲ್ ಅವೆಲ್ಲ ನಾನು ಊಹೆಗೂ ನಿಲ್ಪಿದ್ದು. ಗೊತ್ತಾದರೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡೋಂಥ ಮಾರ್ವಾಡೀಸ್ ಆಗಲಿ, ಬೇಸಿಕಲಿ ರಿಚ್ ಪೀಪಲ್ ಆಲ್ರೆಡಿ ಬಂದಾಗಿದ್ದರು. ಏನಾದ್ರು ಒಂದು ಇನ್ನೋವೇಟಿವ್ ಆಗಿ ಏನಾದ್ರು ಮಾಡಬೇಕು ಅಂತ ಅನಿಸ್ತಾ ಇತ್ತು. ಅಲ್ಲಿಂದ ನಂದು ಸ್ವಲ್ಪ ಲೈಫ್ ಟರ್ನಿಂಗ್ ಆಗಿದ್ದು ಅಲ್ಲಿಂದ. ನಾನೆಲ್ಲೋ ಒಂದು ಕಡೆ ಟ್ರೈನಲ್ಲಿ ಹೋಗ್ತಾ ಇದ್ದೆ. ಒಂದು ಬ್ರಿಟಿಷ್ ಎಲ್ಲ ಆ ಕಾಲದಲ್ಲಿ ಬ್ರಿಡ್ಜ್ ಮಾಡಿದ್ದು ನೋಡಿದೆ, ಒಂಥರ ರೆಡ್ ಕಲರ್ ಸ್ಟೋನ್ ಇತ್ತು. ಓಕೆ, ಅದನ್ನು ನಾನು ನೋಡಿದಾಗ ಅನ್ನಿಸ್ತು, ಈ ಗೋಡೆಗಳಿಗೆಲ್ಲ ಅವಾಗೆಲ್ಲ ಕ್ಲಾಡಿಂಗ್ ಅಂತ ಏನು ಟ್ರೆಂಡ್ ಇರಲಿಲ್ಲ, ಗೊತ್ತಿರಲಿಲ್ಲ ಯಾರಿಗೂ. ಕೈ ಹಿಂಗೆ ಇದು ಮಾಡಬಾರ್ದು ಅಂತ ಗ್ರಾನೈಟ್ ಹಾಕ್ತಾ ಇದ್ರು ಅಷ್ಟೇ. ಓಕೆ, ಫ್ಲೋರಿಂಗಿಗೆ ಆಬ್ವಿಯಸ್ಲಿ ಮಾರ್ಬಲ್ಲು, ಅದು ಟೈಲ್ಸು, ಮೊಸಾಯಿಕು ಮಾಡ್ತಾಯಿದ್ರು. ಏನಾದ್ರು ಒಂಥರ ಬ್ಯೂಟಿಫುಲ್ ಆಗಿ ಮಾಡ್ಬೋದಲ್ಲ ಮನೇನ, ಖಂಡಿತವಾಗ್ಲೂ ಸಕ್ಸಸ್ ಆಗ್ಬೋದು ಅಂತ ಒಂದಿತ್ತು. ಮತ್ತೇನು ಅಂತಂದರೆ ನಮಗೆ ಈ ಸರ್ವೈವ್ ಆಗಲೇಬೇಕಾಗಿತ್ತು. ಈ ಅದಕ್ಕೋಸ್ಕರ ಏನಾದರೂ ಮಾಡಬೇಕು. ಹಂಗ್ರಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಏನು ಹೇಳ್ತಾರಲ್ಲ, ಹ್ಯಾಡ್ ಟು ಡೂ ಸಮಥಿಂಗ್ ಇನ್ನೋವೇಟಬಲ್ ಆಗಿತ್ತು, ಮಾಡಲೇಬೇಕಾಗಿತ್ತು. ಸೊ ನನಗೆ ಅಲ್ಲಿ ಅನ್ನಿಸ್ತು, ಅದನ್ನು ಇಟ್ಕೊಂಡು ಟ್ರೈ ಮಾಡಿದೆ ನಾನು. ಇದನ್ನು ಹಾಗೆ ಕಟ್ಬೋದಾ, ಚಿಪ್ ಮಾಡ್ಬೋದಾ, ಸ್ಲೈಸ್ ಮಾಡ್ಬೋದಾ ಅಂತೇಳಿ. ಒನ್ಸ್ ಅಗೈನ್ ನನಗೆ ಮೋಹನ್ ರಾವ್ ಸಪೋರ್ಟ್ ಮಾಡಿದ್ರು, ಈ ಥರ ಮಾಡೋಣ ಹಿಂಗೆ ಅಂತ ಹೇಳಿ. ಅಂದರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಿ ತಾವಾಗ? ಅದು ಆ್ಯಕ್ಚುಲಿ ಒರಿಸ್ಸಾ ಬೇಸ್ಡ್ ಸ್ಟೋನು. ಅಲ್ಲಿಂದ ರಾ ಮೆಟೀರಿಯಲ್ಸ್ ತಂದು ಅಲ್ಲೇ ಆ್ಯಕ್ಚುಲಿ ಒಂದು ಕಟಿಂಗ್ ಮಾಡಿಸ್ಕೊಂಡು ಫಸ್ಟು R&D ಮಾಡಿದ್ವಿ, ಆಗತ್ತಾ ಅಂತೇಳಿ. ಅಲ್ಲಿ ಸುಮಾರು ಅದಕ್ಕೆ ಒಂದು 6 ತಿಂಗಳು ಹಿಡಿತು ಬಿಡಿ, ಮಾಡೋಕ್ಕಾಗತ್ತಾ ಇಲ್ವಾ ಅಂಥೇಳಿ. ಒನ್ ಫೈನ್ ಡೇ ಆಯಿತು, ಒಂದು ಮನೆ ಕಷ್ಟಪಟ್ಟು ಶಿವಮೊಗ್ಗದಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಬ್ಯೂಟಿಫುಲ್ ಆಗಿ ರೆಸ್ಪಾನ್ಸ್ ಬಂತು. ಸ್ಮಾಲ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಇವರು ಸ್ಟಾಕ್ ಮಾಡ್ತಾ ಇದ್ರು. ನನ್ನ ಹತ್ರ ಅವಾಗ ಇದ್ರ ಕೆಪಾಸಿಟಿನೂ ಇರಲಿಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡೋಂಥ ಕೆಪಾಸಿಟಿನೂ ಇರಲಿಲ್ಲ. ಮಿಷಿನರೀಸ್ಗಾಗಲಿ, ರಾ ಮೆಟೀರಿಯಲ್ಗಾಗಲಿ ನನ್ನ ಮೇಲೆ ನಂಬಿಕೆ ಇಡಿ, ನಾನು ಡೆಫಿನೆಟ್ಲಿ ಮಾಡ್ತೀನಿ ಅಂತ ಒಂದೇ ಒಂದು ವಿಷಯ ಹೇಳಿದ್ದೆ. ಆ್ಯಂಡ್ ಹಿ ಅಗ್ರೀಡ್. ಅವ್ರ ಹತ್ರನೇ ತೊಗೊಳ್ತಾ ಇದ್ದೆ ಮೆಟೀರಿಯಲ್ಲು, ಎಕ್ಸಿಕ್ಯೂಟ್ ಮಾಡಿದೆ. ಲೇಬರರ್ಸ್ನ ಕಲಿಸಿದ್ವಿ, ಈ ಥರ ಮಾಡ್ಬೋದು ಅಂತೇಳಿ. ಶಿವಮೊಗ್ಗದಲ್ಲಿ ಜಸ್ಟ್ 1 ವರ್ಷ ಮಾಡಿದ ತಕ್ಷಣ ನನಗಂತೂ ಫುಲ್ ಕಾನ್ಫಿಡೆನ್ಸ್ ಬಂತು. ಓಕೆ, ಆ ಸ್ಟೋನ್ ಒರಿಸ್ಸಾಯಿಂದ ಬಂದಿತ್ತು? ಎಸ್, ಹೌದು, ಒರಿಸ್ಸಾಯಿಂದ ಒಂದೇ ಒಂದು ಸ್ಟೋನ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಿದ್ದು. ಸೊ ಕಲ್ಲಿನಿಂದ ಹೂನು ಅರಳಿಸ್ಬೋದು ಅಂತ ಆಗ ಮನವರಿಕೆ ಆಯಿತು. ಖಂಡಿತ, ಡೆಫಿನೆಟ್ ಆಗಿ ಅನ್ನಿಸ್ತು. ಯಾವಾಗ ನಮ್ಗೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಗ್ತಾ ಬಂತು. ಆಮೇಲೆ
ಇವನು ಒಂದ್ಸಲಿ ಸುಮ್ಮನೆ ಸಿಟ್ಟಿಂಗ್ ಕೂತಾಗ ಹೇಳಿದ್ರು, ನೀನು ಇಲ್ಲಿರೋ ಪ್ಲೇಸ್ ಅಲ್ಲ ಇದೇ ಮೋಹನ್ ರಾವ್, ನೀನು ಕೂತ್ಕೊಳ್ಳೋ ಪ್ಲೇಸ್ ಇದಲ್ಲ, ಹ್ಯಾವ್ ಎ ಟ್ಯಾಲೆಂಟ್, ನೀವು ಹೋಗು ಬೇರೆ ಕಡೆ ಬ್ಯಾಂಗ್ಳೂರಿಗೆ ಹೋಗು, ಅಲ್ಲೇ ಎಸ್ಟಾಬ್ಲಿಷ್ ಮಾಡು, ನಂದಂತೂ ಆಗ್ಬಿಟ್ಟಿದೆ ಏಜು, ನನ್ನ ಬಿಸ್ನೆಸ್ಸಲ್ಲೂ ನಾನು ಆಲ್ರೆಡಿ ಎಸ್ಟಾಬ್ಲಿಷ್ಡು, ಅಲ್ಲೋಗಿ ಯಾಕೆ ಮಾಡಬಾರ್ದು ಅಂತ ನನಗೂ ಕರೆಕ್ಟ್ ಅನ್ನಿಸ್ತು. ಸ್ಟಾರ್ಟಿಂಗಲ್ಲಿ ಅಪ್ಪ ಅಮ್ಮಂಗೆ ಹೇಳಿದೆ, ಅವ್ರಿಗೆ ಮತ್ತೆ ಹೆದರಿಕೆ, ಏನೋ ಸ್ವಲ್ಪ ಸುಧಾರಿಸ್ತಿದ್ದಾನಂತ ಮತ್ತಿನ್ನೇನೋ ಮಾಡೋಕ್ಕೆ ಹೊರಟಿದ್ದಾನಲ್ಲ ಇವನು ಅಂತೇಳಿ. ಇಲ್ಲ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂಥೇಳಿ ಮತ್ತು ನಾನು ಒಂದೇ ನಂದು ಒಂದೆರಡು ಬಟ್ಟೆ, ಒಂದು ಬೈಕ್ ಇತ್ತು, ಅವಾಗ ಸಾಲ ಮಾಡಿದ್ದು, ಅದು ತೊಗೊಂಡು 2005 ಬ್ಯಾಂಗ್ಳೂರಿಗೆ ಬಂದೆ. ಇಬ್ಬರು ಲೇಬರರ್ಸು, ಒಂದು ಸಣ್ಣ ಮಿಷಿನ್ ಹಾಕ್ಕೊಂಡು ಬಂದಿದ್ವಿ. ಇಲ್ಲಿಂದ ಆರಂಭಿಕ ದಿನಗಳು ಹೇಗಿದ್ವು ಬೆಂಗಳೂರಿನಲ್ಲಿ? ಸ್ಟಾರ್ಟಿಂಗ್ ಇಲ್ಲಿ ನನಗೆ ಹೇಗೆ ಮಾರ್ಕೆಟ್ ಮಾಡ್ಬೇಕು, ನಮ್ಮ ಹತ್ರ ಶಾಪ್ ಇರಲಿಲ್ಲ, ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ಯಾರ್ಯಾರೋ ಫ್ರೆಂಡ್ಸ್ ಅವ್ರವ್ರು ಜಾಬ್ ಮಾಡ್ತಾಯಿದ್ರು, ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾನು ಯಾರ ಹತ್ರ ಹೇಳ್ಕೊಂಡ್ರೆ ಹೆದರ್ಸೋರೇ ಜಾಸ್ತಿ ಇದ್ರು. ಏನೋ ಬೆಂಗಳೂರಿಗೆ ಹೋಗಿ ನೀನು ಮಾಡ್ತೀಯಾ, ನೀನು ಅಷ್ಟು ಹಿಂಗಿದ್ದಾರೆ, ಅಲ್ಲಿ ಹಿಂಗಿದ್ದಾರೆ, ಇನ್ನು 6 ತಿಂಗಳಿಗೆ ವಾಪಸ್ ಬಂದ್ಬಿಡ್ತೀಯಾ, ಹಂಗೆ ಹಿಂಗೆ ಅಂತ. ನನಗೆ ಮಾತ್ರ ಎಲ್ಲೋ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇತ್ತು, ಡೆಫಿನೆಟಾಗಿ ಐ ಡೂ ಅಂತ. ಬಂದೆ. ಫಸ್ಟು ನಾವು ಶಿವಮೊಗ್ಗದಲ್ಲಿ ಮಾಡಿದ್ದನ್ನೇ ಜಸ್ಟ್ ಆಲ್ಬಮ್ ಎಲ್ಲ ಮಾಡಿಕೊಂಡು ಫೋಟೋ ತೊಗೊಂಡು ಮನೆಗೆ ಹೋಗಿ ಬೈಕಲ್ಲಿ ಹೋಗ್ತಾ ಇದ್ದೆ, ಕನ್ವಿನ್ಸ್ ಮಾಡ್ತಾ ಇದ್ದೆ ಕಸ್ಟಮರ್ಗೆ. ಈ ಪ್ರೀ ಲಾಂಚಿಂಗ್ ಅಂತ ಹೇಳ್ತಾರಲ್ಲ, ಒಂದು ಚಾನ್ಸ್ ಕೊಡಿ ನನಗೆ, ಜಸ್ಟ್ ಒಂದು ಚಾನ್ಸ್ ಕೊಡಿ, ಒಂದು ಗೋಡೆಗೆ ಮಾಡ್ಕೊಳ್ಳಿ, ಇಷ್ಟ ಆಗೋದವ್ರೆ ದುಡ್ಡೇ ಕೊಡೋದು ಬೇಡ, ಕಿತ್ತಾಕ್ಬಿಡಿ ಅಂತೇಳಿ. ಅಷ್ಟೊಂದು ಇಷ್ಟು ಬಲವಾಗಿ ಹೇಳ್ಬೇಕಾದ್ರೆ ಏನೋ ಇರ್ಬೋದು ಅಂತೇಳಿ ಮೇ ಬಿ ಒಂದು ಮನೆ ಸಿಕ್ತು, 2 ಆಯಿತು, 20 ಆಯಿತು, 200 ಆಯಿತು. ನನಗೆ ಏನಾಯಿತು ಇದರಲ್ಲಿ ಅಂತಂದರೆ, ಈ ವರ್ಡ್ ಆಫ್ ಮೌತ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಒಂಥರ ಹೊಸದಿತ್ತು, ಯೂನಿಕ್ ಆಗಿತ್ತು, ನೋಡೋಕೆ ಚೆನ್ನಾಗಿ. ಕಲ್ಲುಗಳ ಆಯ್ಕೆ ಅಂತ ಬಂದಾಗ ಹೇಗಾಗ್ತಿತ್ತು ಆಯ್ಕೆ? ಈಗ ಅಂದರೆ ಆವಾಗ ಸ್ಟಾರ್ಟಿಂಗಲ್ಲಿ ನಾನು ಒಂದೇ ಒಂದು ಸ್ಟೋನ್ ಮಾಡ್ತಾ ಇದ್ದೆ. ಆಯ್ತಾ, ಈ ಆಯ್ಕೆಗಳು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದರೆ, ಕ್ಲಾಡಿಂಗ್ ಅಂತ ಟ್ರೆಂಡ್ ಆಗಿ ಹೋಯ್ತು. ಆಮೇಲೆ ಅದು ರಿಯಲಿ ನನಗೆ ಅದೊಂದು ಹೆಮ್ಮೆ ತುಂಬ ಇದೆ. ಬೆಂಗಳೂರು ಟ್ರೆಂಡ್ ಸೆಟ್ಟರ್ ನಾವು ಆ ಥರ ಮಾಡಿ. ನನಗೆ ಆವಾಗ ಒಂದೊಂದು ಮಾಡಿದಾಗ ನನ್ನ ಅದೃಷ್ಟ ಅನ್ಕೋಬೋದು. ಕೆಲವೊಂದು ಒಳ್ಳೆ ಬ್ಯಾಂಗ್ಳೂರಲ್ಲೇ ಟಾಪ್ 1 ಆರ್ಕಿಟೆಕ್ಟ್ಸು, ಒಬ್ಬರು ಶ್ಯಾಮ್ ಸುಂದರ್ ಅಂತೇಳಿ, ಈಸ್ ಅ ಸೀನಿಯರ್ ಮೋಸ್ಟ್ ಅವರು, ಮತ್ತು ಅವಾಗ ತುಂಬ ಫಾಸ್ಟ್ ಗ್ರೋತ್ ಆಗ್ತಿರೋ ಚೇತನ್ ಮತ್ತು ವೇಣುಗೋಪಾಲ್ ಅಂತ ಇದ್ದರು. ಕಮಲಾ ಆರ್ಕಿಟೆಕ್ಟ್ ಚೇತನ್ನು, ಇಲ್ಲಿ ಡಿಸೈನ್ ಹೆಡ್ಸ್ ಅಂತೇಳಿ ವೇಣುಗೋಪಾಲ್, ಅವರಿಬ್ಬರು ಆರ್ಕಿಟೆಕ್ಟ್ಸು. ಅವರು ಯಂಗ್, ಆಲ್ಮೋಸ್ಟ್ ನನಗಿಂತ ಸ್ವಲ್ಪ 1-2-3 ವರ್ಷ ದೊಡ್ಡವ್ರು ಇರ್ಬೋದು. ಒಳ್ಳೆ ಹೆಸರಾಗ್ತಾ ಇತ್ತು ಅವ್ರದ್ದು, ಟಿ ವಿಗಳಲ್ಲಿ ಬಂದಿತ್ತು. 2030 ಯೂನಿಕಾಗಿ ಮನೆ ಕಟ್ತಾಯಿದ್ರು. ನನ್ನ ಪ್ರಾಡಕ್ಟ್ ಅವ್ರ ಕಣ್ಣಿಗೆ ಬಿತ್ತು, ಆ ದೇವ್ರ ಆಶೀರ್ವಾದ ಅಂತ ತಿಳ್ಕೊಳ್ತೀನಿ ನಾನು. ಈಗ ಒಬ್ಬ ಒಳ್ಳೆ ಫಿಲ್ಮ್ ಆ್ಯಕ್ಟ್ರಿಗೆ ಡೈರೆಕ್ಟರ್ ಕೈಯಲ್ಲಿ ಸಿಕ್ಕರೆ ಹೇಗಾಗುತ್ತೆ, ಒಂದು ಸೂಪರ್ ಹಿಟ್ ಆಗ್ಬಿಡುತ್ತಲ್ಲ ಫಿಲ್ಮು, ಆ ಥರ ಆಯಿತು. ಅವತ್ತಿಂದನೂ ಇವತ್ತಿನವರೆಗೂ ಒಳ್ಳೆ ರಿಲೇಷನ್ ಇಟ್ಕೊಂಡಿದ್ದೀವಿ. ಅವ್ರು ಎಷ್ಟು ಚೆನ್ನಾಗಿ ಮಾರ್ಕೆಟ್ ಆಗ್ಬಿಡ್ತು ಅಂತಂದರೆ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ನಾನು ಈವನ್ ನನ್ನ ಕನಸುಗಳೆಲ್ಲ ನನ್ನ ಕಣ್ಮುಂದೆ ನನ್ಸಾಗ್ತಾ ಬರ್ತಾ ಇತ್ತು, ಒಳ್ಳೆ ದಿನಗಳು ನೋಡ್ತಾ ಇದ್ದೆ. ಹಂಗಾಗಿ ಇವತ್ತಿಗೂ ಊಟ ಮಾಡ್ಬೇಕಾದ್ರೆ ಅವ್ರದ್ದೆಲ್ಲ ಹೆಸರು ಹೇಳ್ಕೊಂಡೆ ನಾನು ಕಸ್ಟಮರ್ ಜೊತೆಗೆ ಇದೇ ಮಾಡೋದು. ಅಲ್ಲಿಂದ ನಮ್ದು ಸ್ಟಾರ್ಟ್ ಆಯ್ತಾ ಹೋಯ್ತು. ಈ ಹೊಸ ರೀತಿಯ ಕಲ್ಲುಗಳ ಆಯ್ಕೆ ಹೇಗೆ ಶುರು ಆಯಿತು? ಏನಾಯಿತು, ಫಸ್ಟ್ ಒಂದು ಸ್ಟಾರ್ಟಿಂಗಲ್ಲಿ ಇದು ಒಂದು ಲೆವೆಲ್ ಆ ಸ್ಟೋನಿಂದ ಆಯಿತು. ಆಮೇಲೆ ಇವರೇ ಒನ್ಸ್ ಅಗೇನ್ ಇದೆ ನಮ್ಮ ಚೇತನ್ ಒಂದ್ಸಲಿ ಬಂದು, ಪ್ರಪಂಚ ಬೆಳೀತಾ ಇದೆ ಗುರು, ನಾನು ಇದೇ ಡಿಸೈನ್ ಎಲ್ಲ ಕಡೆ ಕೊಡೋಕ್ಕಾಗಲ್ಲ, ಐ ಆಮ್ ಆನ್ ಆರ್ಕಿಟೆಕ್ಟ್, ಓಕೆ, ನಾನು ಡಿಫ್ರೆಂಟಾಗಿ ಕೊಟ್ಟರೆ ನನಗಿದಾಗತ್ತೆ, ವೈ ಕಾಂಟ್ ಯು ಡೂ ಸಮ್ ಮೋರ್ ಸ್ಟೋನ್ಸ್, ವೈ ಕಾಂಟ್ ಯು ಟ್ರೈ, ನೀವು ಬೇರೆ ಬೇರೆ ಕಲ್ಲುಗಳಿದೆ ಟ್ರೈ ಮಾಡಿ ಅಂತದಾಗ ಹೌದು ಅನ್ನಿಸ್ತು. ಅವ್ರು ಹೇಳ್ಬಿಟ್ರೆ ಸ್ಟ್ರಿಕ್ಟಾಗಿ, ಇನ್ನೊಂದ್ಸಲಿ ಸ್ಟೋನ್ ಇಟ್ಕೊಂಡ್ರೆ ನಿಮ್ಗೆ ಆರ್ಡರ್ ಕೊಡಲ್ಲ ಅಂತ. ಆಮೇಲೆ ಅಷ್ಟೊತ್ತಿಗೆ ರಾಜಸ್ಥಾನದಲ್ಲೆಲ್ಲ ಬೇರೆ ಬೇರೆ ಸ್ಟೋನ್ಸ್ ಎಲ್ಲ ಬರೋಕ್ಕೆ ಶುರುವಾಗಿತ್ತು, ಸ್ಯಾಂಡ್ ಸ್ಟೋನು, ಸ್ಲೇಟ್ ಸ್ಟೋನು, ಕ್ವಾಡ್ಸೈಟ್ ಸ್ಟೋನು ಅಂತೇಳಿ. ನನಗೆ ಏನೇನು ಸಿಗೋಕ್ಕೆ ಸಾಧ್ಯನೋ ಎಲ್ಲದನ್ನೂ ಟ್ರೈ ಮಾಡ್ತಾ ಬಂದೆ, ತೋರಿಸ್ತಾ ಇದ್ದೆ. ಬಂದಾಗ ಸರ್ ಹಿಂಗೆ ಮಾಡೋಣ ಅಂತೇಳಿ ಅವ್ರು ಅದಕ್ಕೆ ಇನ್ನೇನೋ ಐಡಿಯಾ ಕೊಡ್ತಾಯಿದ್ರು, ಈ ಥರ ಮಾಡಬೇಡಿ ಹಿಂಗೆ ಮಾಡಿ ಅಂತೇಳಿ. ಎಲ್ಲ R&D ನಡೀತಾ ಹೋಗ್ತಾ ಇತ್ತು. ಓಕೆ, ಈಗ ಸುಮಾರು 100 ಟೈಪ್ಸ್ ಆಫ್ ಸ್ಟೋನ್ಸ್ ನನ್ನ ಹತ್ರ ಇದೆ. ಅದು ಸ್ಯಾಂಡ್ ಸ್ಟೋನ್ ಆಗಿರ್ಬೋದು, ವಿಚ್ ಇಸ್ ಕಮಿಂಗ್ ಫ್ರಮ್ ರಾಜಸ್ಥಾನ್, ಸ್ಲೇಟ್ ಸ್ಟೋನ್ ವಿಚ್ ಇಸ್ ಕಮಿಂಗ್ ಫ್ರಮ್ ಆಂಧ್ರ ಪ್ರದೇಶ್. ಲೋಕಲಲ್ಲಿ ಸಿಗೋಂಥ ಅವೈಲೇಬಲ್ ಮೆಟೀರಿಯಲ್ ತೊಗೊಂಡು ವೇಸ್ಟ್ ಕಲ್ಲುಗಳಿರುತ್ತಲ್ಲ ಅದರಲ್ಲೂ ಕೆಲವೊಂದೆಲ್ಲ ಪೆಬಲ್ಸ್ ಎಲ್ಲ ಮಾಡಿ ಈ ಜಸ್ಟ್ ಈ ಬಾರ್ಡ್ರಿಗೆ ಹಾಕಂಗೆ ಅಥವಾ ದೇವ್ರ ಮನೆ ಹತ್ರ ಒಂದು ಸ್ಟೆಪ್ ಕೆಳಗಡೆ ಇಡಂಗೆ ಲೈಟ್ ಬಿಟ್ಟು ಸುಮಾರು ಪ್ರಯತ್ನ ಏನೇನು ಬೇಕೆಲ್ಲ ಮಾಡಿಬಿಟ್ವಿ ನಾವು. ಎಲ್ಲದೂ ಸಕ್ಸಸ್ ಆಯ್ತಾ ಹೋಯ್ತು. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ. ಆರ್ಕಿಟೆಕ್ಟ್ಸ್ ಒಪ್ತಾ ಹೋದ್ರು. ಈಗೊಂದು ಪುಟ್ಟ ವಿರಾಮ. ಇದು ಸೌಂದರ್ಯ ಲಹರಿ, ಹೆಣ್ಣಿನ ಭಾವನೆಗಳ ಶೃಂಗಾರ ಝರಿ. ರೂಪ, ಅಂದ, ಚಂದ, ಆರೋಗ್ಯ, ವಯ್ಯಾರದ ಕೈಗನ್ನಡಿ. ಕೇಳೆ ಸಖಿ. ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ.
ಆರ್ಡಿನರಿ ಕಲ್ಲುಗಳನ್ನ ಈ ಒಂದು ರೂಪಕ್ಕೆ ತೆಗೆದುಕೊಂಡು ಬರುವಾಗ ಹಲವಾರು ಮೆಷಿನ್ಗಳು ಬೇಕಾಗುತ್ತೆ. ಹೌದು, ಅದರ ಹೌದು, ಸಂಶೋಧನೆ ಹೇಗೆ? ಹೌದು. ಅಂದರೆ ನಮ್ದು ಈಗ ನ್ಯಾಚುರಲ್ ಲುಕ್ ಮನೆಗೆ, ಓಕೆ, ಇದು ಪಾಲಿಶ್ಡ್ ಆಗ್ಬಿಟ್ರೆ ಗ್ರಾನೈಟ್ ಆಗುತ್ತೆ, ಅದು ಹಾರ್ಡ್ ಮೆಟೀರಿಯಲ್ ಬೇಕು. ಫಸ್ಟ್ ನಾವು ನೋಡ್ತಿದ್ದೆ ಈ ಸ್ಟೋನ್ ಆಗತ್ತಾ ಇಲ್ವಾ ಅಂತೇಳಿ. ಒಂದು ಸಣ್ಣ ಕಲ್ಲು ಸಿಕ್ಕರು ಇವತ್ತಿಗೂ ನನಗೆ ಬುದ್ಧಿ ಹೋಗಿಲ್ಲ. ಯಾವುದೋ ಒಂದು ದಾರಿಲಿ ಎಲ್ಲೋ ನಾನು ಊರಿಗೆ ಹೋದಾಗ ಇಟ್ಕೊಳ್ತೀನಿ. ಯಾಕೆ ಅಂತ ಕೇಳಿದ್ರೆ ಯಾರಿಗೂ ಹೇಳಕ್ ಹೋಗಲ್ಲ. ಕಟ್ ಮಾಡಿ ಇದು ಯಾವ ನೇಚರ್ ಅಂತ ಫಸ್ಟ್ ನೋಡ್ತೀವಿ. ಈ ಸ್ಯಾಂಡ್ ಸ್ಟೋನ್ ಆದರೆ ಅದಕ್ಕೇನು ಜಸ್ಟ್ ಸ್ಲೈಸ್ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಆಮೇಲೆ ಏನಾದ್ರು ಲ್ಯಾಕರಿಂಗ್ ಮಾಡ್ಬೋದಾ, ಇದು ಒನ್ ಟೈಪ್ ಆಯಿತು. ಸ್ಲೇಟ್ ಸ್ಟೋನ್ ಆದರೆ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ, ಈ ಲೇಯರ್ಸ್ ಬರುತ್ತೆ, ಎಳೆ ಅಂತ ಹೇಳ್ತೀವಲ್ಲ, ಆ ಸ್ಪ್ಲಿಟ್ ಆದಾಗ ರಾಕ್ ಫೇಸಿಂಗ್ ಹಂಗಂಗೆ ಬರುತ್ತೆ. ಓಕೆ, ಇದನ್ನೆಲ್ಲ ಟ್ರೈ ಮಾಡ್ತಾ ಹೋದ್ವಿ. ಆಮೇಲೆ ನಮ್ಮ ಲೋಕಲ್ ಅವೈಲಬಿಲಿಟಿ ಇರೋ ಮೆಟೀರಿಯಲ್ಗಳೇ ಇದೆ ಕೆಲವೊಂದು ಸಾದರಲ್ಲಿ, ಅದೆಲ್ಲ ಅದು ಫಸ್ಟಿಂದನೂ ಇತ್ತು. ಈವನ್ ವಿಧಾನಸೌಧ ಕಟ್ಟಿದಾಗ್ಲಿಂದ ನಾವೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ತಪ್ಪ ಕಲರ್ ಮಾಡ್ತಾ ಇದ್ರು. ಅದನ್ನ ಯಾಕೆ ನಾವು ಸಣ್ಣದ ಬಾಕಿ ಎಲ್ಲ ಸ್ಟೋನ್ ಮಾಡ್ತೀನಿ, ಇದನ್ನ ಯಾಕೆ ಮಾಡೋಕ್ಕಾಗಲ್ಲ ಅಂತ ಎಲ್ಲೋ ಒಂದು ತಲೆಯಲ್ಲಿ ಬಂತು ನನಗೆ. ಅದು ಇವತ್ತಿನವರೆಗೂ ನಂದೇ ಒಂದು ಸ್ಟೋನ್ ಇರೋದು, ಇನ್ನು ಯಾರ ಹತ್ರನೂ ಇಲ್ಲ. ಅದನ್ನ ಸ್ಪ್ಲಿಟ್ ಮಾಡಿ ರಾಕ್ ಫೇಸಿಂಗ್ ಮಾಡ್ತಾ ಬಂದ್ವಿ. ಬೋತ್ ಅಂದರೆ 10 mm ಥಿಕ್ನೆಸ್ ಅಲ್ಲಿ ಎರಡೂ ಕಡೆ ರಾಕ್ ಫೇಸಿಂಗು ಯೂಸ್ ಮಾಡ್ತಾ ಹೋದ್ವಿ. ಎಲ್ಲದೂ ಸಕ್ಸಸ್ ಆಗ್ತಾ ಹೋಯ್ತು. ಈಗ ನಮ್ಮ ಹತ್ರ ಆಪ್ಷನ್ಸ್ ಇದೆ. ಕಸ್ಟಮರ್ಸ್ ಬಂದರೆ ಯಾವ್ದು ಬೇಕಾದ್ರೂ ತಗೊಳ್ಳಿ. ಕಡಿಮೆ ರೇಂಜಿಂದ ಹಿಡ್ಕೊಂಡು ಅರೌಂಡ್ ನಮಗೆ 70 ರೂಪೀಸಿಂದ ಹಿಡ್ಕೊಂಡು 300 ರೂಪೀಸ್ ತನಕನೂ ಇದೆ ಸ್ಟೋನ್ಸ್. ನಿಮ್ಗೆ ಯಾವುದೇ ಒಂದು ಕಲ್ಲು ಸಿಕ್ಕಿದಾಗ ನಿಮ್ಮ ಕೈಗೆ ಅದರ ಪ್ರೋಸೆಸ್ ಹೇಗೆ ಶುರು ಆಗುತ್ತೆ? ಫಸ್ಟು ಈಗ ಯಾವುದೋ ಒಂದು ನನಗೆ ಅದೊಂದು ದಾರಿಲಿ ಕಲ್ಲು ಸಿಕ್ತು, ಅಥವಾ ಯಾವುದೋ ಒಂದು ಹೋಗಿ ಮೈನಿಂಗಲ್ಲಿ ನೋಡಿದ್ವಿ. ಆ ಕಲ್ಲು ಸೈಜ್ ಏನು ಬರುತ್ತೆ ನೋಡ್ತೀವಿ. ನಮ್ಮ ಮಿಷಿನಿಗೆ ತಕ್ಕಂಗೆ ಈ ಸೈಜ್ ಇದೆಯಾ ಅಥವಾ ಅದಕ್ಕೆ ಬೇರೆ ಮಿಷಿನ್ಸ್ ಬೇಕಾ ಏನೋ ಅಂತೇಳಿ ಫಸ್ಟು 4 ಸೈಡ್ ಕಟಿಂಗ್ ಮಾಡ್ಕೊಳ್ತೀವಿ. ಓಕೆ, ಕಟಿಂಗ್ ಮಾಡ್ಕೊಂಡ್ಮೇಲೆ ಸ್ಪ್ಲಿಟ್ಟಿಂಗ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಈಗ ಒಂದು 4 ಇಂಚಸ್ ಇತ್ತು ಅಂತಂದರೆ ಒಂದು ಅದ್ರಲ್ಲಿ ಸ್ಲೈಸ್ ಮಾಡ್ಬೋದಾ, ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ, ಎರಡೂ ಕಡೆ ರಾಕ್ ಫೇಸಿಂಗ್ ಸಿಗುತ್ತೆ ನಮಗೆ. ಆ ಥರ ನೋಡ್ತೀವಿ. ಆ ಥರನೇ ಚಿತ್ರ ಸ್ಪ್ಲಿಟ್ ಮಾಡ್ತೀವಿ. ಇಲ್ಲಾರೆ ಕೆಲವೊಂದು ಬರೀ ಒಂದು ನೈಸ್ ಸರ್ಫೇಸಿಂಗ್ ಬುಚ್ ವರ್ಕ್ ಅಂತ ಮಾಡ್ತೀವಿ. ಬುಚಿಂಗ್ ಸ್ಟೋನ್ಸ್ ಅಂತ ಇದೆ, ಆ ಬುಚ್ ವರ್ಕ್ ಬೇಕಾದ್ರೂ ಮಾಡ್ಬೋದು. ಅಥವಾ ಬೋತ್ ದ ಸೈಡ್ಸ್ ಮಿಷಿನ್ ಕಟಿಂಗ್ ಮಾಡಿ ಲ್ಯಾಕರಿಂಗು, ಸೋ ಮೆನಿ ಪ್ರೋಸೆಸ್ ಇದೆ. ಅಥವಾ ಈಗ ಈ ಪೆಬಲ್ಸ್ ಮಾಡೋ ಮಿಷಿನ್ಸೇ ಬೇರೆ ಇದೆ. ಓಕೆ, ಆ ಮಿಷಿನ್ ಅದು ಜಸ್ಟ್ ರೋಲ್ ಆಗ್ತಾ ಇರುತ್ತೆ, ಅದು ಸಣ್ಣ ಕಟ್ ಮಾಡಿ ಪೆಬಲ್ಸು ಆ ಥರ ಬೇಕಾದರೂ ಮಾಡ್ಬೋದು. ಡಿಪೆಂಡ್ಸ್ ಯಾವ ಥರ ಇಂತಿಂತ ಮಷಿನ್ಸ್ ಬೇಕು ಅಂತ ಇರುತ್ತಾ ಅಥವಾ ಎಲ್ಲದಕ್ಕೂ ಎಲ್ಲ ಮಷಿನ್ಸ್ ಯೂಸ್ ಆಗುತ್ತೆ? ಒಂದು ಕಟಿಂಗ್ ಮಿಷಿನ್ ಅಂತೂ ಬೇಕೇ ಬೇಕು. ಓಕೆ, ಕಟಿಂಗ್ ಮಿಷಿನು. ಇನ್ನೆಲ್ಲ ಜಾಸ್ತಿ ಹ್ಯಾಂಡ್ ಓರಿಯೆಂಟೆಡ್ ತುಂಬ ಇರುತ್ತೆ, ಹ್ಯಾಂಡ್ ಮೇಡು. ಪ್ಲಸ್ ಪ್ಯಾಕಿಂಗ್ ಮಿಷಿನ್ಸು ಕಾಮನ್ನು. ಇನ್ನು ಕೆಲವೊಂದಕ್ಕೆಲ್ಲ ಬೇರೆ ಮಿಷಿನ್ಸು ಯೂಸ್ ಆಗುತ್ತೆ. ಈ ಪೆಬಲ್ಸ್ ಬೇರೆ ಮಿಷಿನು, ಕೆಲವೊಂದು ಶೈನಿಂಗ್ ಅಂದರೆ ಆ್ಯಕ್ಚುಲಿ ನಾನು ಮಾಡಲ್ಲ, ಅದು ಈ ಗ್ರಾನೈಟ್ಗೆಲ್ಲ ಅದು ಪಾಲಿಶ್ ಎಲ್ಲ ಬೇಕಾಗುತ್ತೆ. ಆ ಥರ ಎಲ್ಲ ಇರುತ್ತೆ ಮೇಡಮ್. ಓಕೆ, ಇನ್ನು ತಮ್ಮ ಬಳಿ ಎಷ್ಟು ಜಾತಿಯ, ಇದುವರೆಗೂ ತಾವು ನೋಡಿದಂಗೆ ಎಷ್ಟು ಜಾತಿಯ ಕಲ್ಲುಗಳನ್ನು ನಾವು ಕಾಣಬಹುದು? ನನ್ನ ಹತ್ರ ಒಂದು ಸೆಡಿಮೆಂಟ್ರಿ ಸ್ಟೋನ್ಸ್ ಇದೆ, ಮತ್ತು ಈ ರೆಡ್ ಲೈಟ್ ಸ್ಟೋನ್ಸ್ ಅಂತ ಇದೆ, ಸ್ಯಾಂಡ್ ಸ್ಟೋನು, ಸ್ಲೇಟ್ ಸ್ಟೋನು, ಕ್ವಾಡ್ಸೈಟ್ ಸ್ಟೋನ್ಸು, ಸುಮಾರು ಈ ಥರದ್ದೇ ಸುಮಾರು ವೆರೈಟೀಸ್ ಇದೆ. ಓಕೆ, ತುಂಬ ವ್ಯತ್ಯಾಸ ಇದೆಯಾ ಒಂದಕ್ಕೆ ಒಂದಕ್ಕೆ? ತುಂಬ ವ್ಯತ್ಯಾಸ. ಕಲರ್ಸಲ್ಲಿ ವ್ಯತ್ಯಾಸ ಇರುತ್ತೆ, ನೇಚರಲ್ಲಿ ವ್ಯತ್ಯಾಸ ಇರುತ್ತೆ, ಆಮೇಲೆ ನೋಡೋ ಲುಕ್ ವೈಸು, ಸರ್ಫೇಸು ಎಲ್ಲದು ಒಂದಕ್ಕೊಂದಕ್ಕೆ ಫುಲ್ ಎಂಟರ್ಲಿ ಲೈಮ್ ಸ್ಟೋನ್ ಅಂತ ಬರುತ್ತೆ. ಅದು ತುಂಬ ವ್ಯತ್ಯಾಸಗಳಿರುತ್ತೆ. ನ್ಯಾಚುರಲ್ ಸ್ಟೋನ್ಗೆ ಹೋಲಿಸಿದಾಗ ಈ ಒಂದು ಆಫ್ಟರ್ ಆಲ್ ದಿಸ್ ಪ್ರೋಸೆಸ್ ಎಲ್ಲ ಯೂಸ್ ಮಾಡಿದ ಮೇಲೆ ನಂತರದಲ್ಲಿ ಮಷೀನಲ್ಲಿ ಹಾಕಿದ್ಮೇಲೆ ಇದರ ಲೈಫ್ಗೂ ಅದರ್ ಲೈಫ್ಗೂ ನ್ಯಾಚುರಲ್ ಸ್ಟೋನ್ಗೂ ವ್ಯತ್ಯಾಸ ಇರುತ್ತೆ. ಇದು ಅಂದರೆ ನಾವು ಲೈಟ್ ವೆಯ್ಟ್ ಮಾಡಿಬಿಡ್ತೀವಿ. ಓಕೆ, ಈ ಜಾಸ್ತಿ ಇರೋದನ್ನು ನಾವು ಯಾವತ್ತೂ ಮಾಡೋಕ್ಕೆ ಎಷ್ಟು ದಪ್ಪ ಇದ್ರು ಎಷ್ಟೆಷ್ಟು ಇದರಲ್ಲಿ 10 mm 20 mm ಜಾಸ್ತಿ ಮಾಡೋದೇ ಇಲ್ಲ. ಹಾಗಾಗಿ ನಮ್ಮ ಲೇಯಿಂಗ್ ಲೇಬರರ್ಸ್ ಪರ್ಫೆಕ್ಟ್ ಆಗಿದ್ರು. ನನ್ನ ಹತ್ರ ಈಗ ಆಲ್ಮೋಸ್ಟ್ ಒಂದು 70 ಪೀಪಲ್ ಲೇಬರರ್ಸ್ ಇದ್ದಾರೆ. ಓಕೆ, ಆ ಲೇಬರರ್ಸ್ ಪರ್ಫೆಕ್ಟ್ ವರ್ಕ್ ಮಾಡಿಬಿಟ್ರೆ ಲೈಫ್ ಲಾಂಗ್ ಗ್ಯಾರಂಟಿ. ನಿಮ್ಮ ಮನೆ ಎಷ್ಟು ವರ್ಷ ಗ್ಯಾರಂಟಿನೋ ಅಷ್ಟು ವರ್ಷ 100% ಗ್ಯಾರಂಟಿ. ಮತ್ತು ಅದು ಕಲರ್ ಫೇಡ್ ಆಗೋ ಚಾನ್ಸ್ ಇಲ್ಲ, ಬಿಕಾಸ್ ಇಟ್ಸ್ ಎ ನ್ಯಾಚುರಲ್. ಓಕೆ, ಆ ಥರದ್ದು ಏನು ನೀವು ಬೀಳೋ ಚಾನ್ಸ್ ಅಂತೂ 100% ಇಲ್ಲ. ಸೊ 100% ಗ್ಯಾರಂಟಿ ಕೊಡ್ಬೋದು. ಎಲ್ಲೆಲ್ಲಿ ಎಕ್ಸಿಬಿಷನ್ಸ್ ಅಲ್ಲಿ ಭಾಗವಹಿಸಿದ್ದೀರಿ ನೀವು? ಎಕ್ಸಿಬಿಷನ್ಸು ಅಂದರೆ ಈಗ ನೆಕ್ಸ್ಟ್ ಈ ಸ್ಟೋನ್ದಾದ್ಮೇಲೆ ಒಂದು ಕೆಲವೊಂದು ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಬಂತು. ಈಗ ವುಡನ್ ಫಿನಿಶ್ ಪ್ಲ್ಯಾಂಕ್ಸ್ ಅಂತ ನೀವು ನೋಡಿರ್ಬೋದು, ಕಮರ್ಷಿಯಲ್ಗೆ, ರೆಸಿಡೆನ್ಸ್ಗೆ, ಫೋಟೋಗ್ರಾಫರ್ಸಲ್ಲಿ ನೀವು ನೋಡ್ಬೋದು. ಅದಕ್ಕೆಲ್ಲ ಅದು ವಿಸಾಖ ಕಂಪನಿ ಅಂತ ಹೇಳಿ ಒಂದಿದೆ, ಅದು ನಾನು ಡಿಸ್ಟ್ರಿಬ್ಯೂಟರ್ ಆದೆ ಇಲ್ಲಿ. ಸ್ಟಾರ್ಟಿಂಗ್ ಅದು ಬಂದ ತಕ್ಷಣ ಫಸ್ಟು ನಾನೇ ಐ ಆಮ್ ದ ಫಸ್ಟ್ ಪರ್ಸನ್ ಟು ಟೇಕ್ ದ ಡಿಸ್ಟ್ರಿಬ್ಯೂಷನ್. ನನ್ನ ಜೊತೆಗೆ ಸುಮಾರು ಜನ ಇದ್ದಾರೆ. ಈ ಸಲ ನನಗೆ ಅದಕ್ಕೆ ಬೆಸ್ಟ್ ಪರ್ಫಾರ್ಮರ್ ಅಂತ ಅವಾರ್ಡು ಬಂದಿದೆ. ಓಕೆ, 16 ಹೈಯೆಸ್ಟ್ ಸೇಲ್ಸ್ ನಂದೇ ಪ್ಲ್ಯಾಂಕ್ಸ್ ಇರೋದು. ಎಲ್ಲ ಕಡೆ ಯೂಸ್ ಮಾಡ್ಬೋದು. ಅವ್ರದ್ದು ಎಲ್ಲ ಎಕ್ಸಿಬಿಷನಲ್ಲಿ ನಾನಿದ್ದೀನಿ. ಅಂದರೆ ಕರ್ನಾಟಕ, ನಾನು ಬ್ಯಾಂಗ್ಳೂರು ಡಿಸ್ಟ್ರಿಬ್ಯೂಷನ್ನು, ಮಂಡ್ಯದಲ್ಲಾಗಿತ್ತು, ಬ್ಯಾಂಗ್ಳೂರು ಎಷ್ಟಕ್ ಆಗಿತ್ತು, ಎಲ್ಲದರಲ್ಲೂ ನಾನಿದ್ದೆ. ಇದಾದಮೇಲೆ ಈಗ ಮತ್ತೆ ರೀಸೆಂಟ್ಲಿ ಒಂದು ಇಕೋ ಸ್ಟೋನ್ ಅಂತೇಳಿ, ಅದು ಜಸ್ಟ್ 4 mm ಇಂಪೋರ್ಟೆಡ್, ಅದು ನಾವು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಇಂಪೋರ್ಟೆಡ್ಡು, ಇಟಾಲಿಯನ್ ಫಿನಿಶ್ಡು, ಇಂಟೀರಿಯರ್ ವರ್ಕಿಗೆ ಅಂತೇಳಿ. ಅದು ಫಸ್ಟ್ ಎಕ್ಸಿಬಿಷನ್ ಮುಂಬೈಯಲ್ಲಿ ಆಯಿತು. ಅಲ್ಲಿ ಸ್ಟಾಲ್ ಹಾಕಿದ್ದೆ ನಾನು. ಅಂದರೆ ನಾನು ಪ್ಲಸ್ ಎಲ್ಲ ಸ್ಟೇಟ್ ಅವರು, ಕರ್ನಾಟಕದಿಂದ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಆಸ್ ಎ ಡಿಸ್ಟ್ರಿಬ್ಯೂಟರ್ ಅಂತೇಳಿ.
ವಿ ಹ್ಯಾವ್ ಗಾಟ್ ಅ ವೆರಿ ವೆರಿ ಗುಡ್ ರೆಸ್ಪಾನ್ಸ್. ಆರ್ಕಿಟೆಕ್ಟ್ಸು ಇಂಜಿನಿಯರ್ಸ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಹೋಗಿದ್ದಾರೆ. ಓಕೆ, ನಿಮ್ಮ ಕೈ ಚಳಕದಿಂದ ತಾವು ಮಾಡಿರುವಂಥ ಕೆಲಸಗಳು ಅಂದರೆ ನಾವು ಎಲ್ಲೆಲ್ಲಿ ಕಾಣ್ಬೋದು? ಬ್ಯಾಂಗ್ಳೂರಲ್ಲಿ ಯಾವುದೇ ಏರಿಯಾಗೆ ಹೋದ್ರು 100% ಕಾಣ್ಬೋದು. ಮೇಜರ್ ಪ್ರಾಜೆಕ್ಟ್ಸು ಇಲ್ಲಿ ಹೆಬ್ರಾನ್ ವಿಲ್ಲಾ ಅಂತ ಇದೆ, ಅರೌಂಡ್ 77 ವಿಲ್ಲಾಸ್ ಅದು. ಅಲ್ಲಿ ಫುಲ್ ನಮ್ಮದೇ ಕ್ಲಾಡಿಂಗು. ಹೊಸೂರು ರೋಡಲ್ಲಿ ಐಕಾನ್ ಹೋಮ್ಸ್ ಅಂತ ಇದೆ, ಅದು 120 ವಿಲ್ಲಾಸ್ ಅದಿದೆ. ಆಮೇಲೆ ತುಂಬ ಅಪಾರ್ಟ್ಮೆಂಟ್ಸ್ ಮಾಡಿದ್ದೀವಿ. ಇಂಡಿವಿಜುವಲ್ ಮನೆಗಳಂತೂ ಬೇಕಾದಷ್ಟು, ಮೋರ್ ದೆನ್ 10,000 ಕಸ್ಟಮರ್ಸ್, 10,000 ಮನೆಗಳಿಗೆ ನಾನು ಕ್ಲಾಡಿಂಗ್ ಮಾಡಿದ್ದೀನಿ ಅಂತ ಹೇಳಿ ತುಂಬ ಹೆಮ್ಮೆ ಅನ್ಸುತ್ತೆ. ಮಧ್ಯಮ ವರ್ಗಕ್ಕೂ ಕೈಗೆಟುಕುವಂಥ ಬೆಲೆ. ಹೌದು, ಅಫ್ಕೋರ್ಸ್. ಇದು ಹೇಗೆ ನಿಮ್ಗೆ ಈವನ್ 70 ರೂಪೀಸ್ಗೆ ನಿಮ್ಮದು ಇನ್ಕ್ಲೂಡಿಂಗ್ ಫಿಕ್ಸಿಂಗ್ ಆಗೋತ್ತೆ ಕೆಲವೊಂದೆಲ್ಲ. ನೀವು ನೋಡೋಕೆ ಎಷ್ಟು ಲುಕ್ ಇರುತ್ತೆ ಅಂತಂದರೆ ಏನೋ ಒಂಥರ ಯು ಹ್ಯಾಡೆಡ್ ಎ ಡ್ಯಾಶ್ ಆಫ್ ನೇಚರ್, ಯು ವಿಲ್ ಫೀಲ್ ಲೈಕ್ ದಟ್. ಅಂದರೆ ನಿಮ್ಗೆ ಈ ಗ್ರಾನೈಟ್ ಹಾಕಿದ್ರೆ ಕಾಮನ್ ಆಗಿಬಿಡುತ್ತೆ, ಪೇಂಟ್ ಹಾಕಿದ್ರೆ ಕೊಳೆ ಆಗುತ್ತೆ. ಈ ಥರ ಸ್ಟೋನ್ಸ್ 70 ರೂಪೀಸಿಂದ 300-400 ರೂಪೀಸ್ ತನಕನೂ ಇದೆ. ಎಲ್ಲ ರೇಂಜು ಇವರು ಹಾಕ್ತಾ ಇದ್ದಾರೆ ಈಗ, ಎಲ್ಲ ಕ್ಲಾಸ್ ಪೀಪಲ್ಸು ಹಾಕ್ತಾ ಇದ್ದಾರೆ. ತಮ್ಮ ಇತ್ತೀಚಿನ ಆವಿಷ್ಕಾರ ಅಂದರೆ ಯಾವುದು? ಈಗ ಅಂತಂದರೆ ನಾನು ಈಗ ಇವಾಗನೇ ಹೇಳ್ದಂಗೆ 4mm ಶೀಟ್ಸ್ ಬಂದಿದೆಯಲ್ಲ, ಜಸ್ಟ್ ನ್ಯೂಲಿ ಇಂಟ್ರೊಡ್ಯೂಸ್ಡ್ ಅದು, ಇತ್ತೀಚೆಗೆ ಬಂದಿದೆ. ಕಸ್ಟಮರ್ಸ್ ಇನ್ನೂ ರೀಚ್ ಆಗಬೇಕಾಗಿದೆ, ಈಗೀಗ ಆಗ್ತಾ ಇದೆ. ಅದು ಎಕ್ಸಿಬಿಷನ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅಂದರೆ ನಿಮಗೆ ಇಟಾಲಿಯನ್ ಮಾರ್ಬಲ್ಗಿಂತ ತುಂಬ ಕಾಸ್ಟ್ ಎಫೆಕ್ಟಿವ್, ನೋಡೋಕ್ಕೆ ತುಂಬ ಲುಕ್ ಇರುತ್ತೆ. ಮಾಡ್ತಾ ಇದ್ದೀವಿ. ಓಕೆ, ಇನ್ನು ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವುದಾಗಿದೆ, ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಕೂಡ ಏನಾಗಿದೆ ಅಂತ ಹೇಳ್ತೀರಾ? ಫ್ಯೂಚರ್ ಪ್ಲ್ಯಾನ್ಸು ಈಗ ಒಂದೊಂದು ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಗುಜರಾತ್ ಅವ್ರು ಇಡೀ ಪ್ರಪಂಚಕ್ಕೇ ಸಪ್ಲೈ ಮಾಡ್ತಾರೆ. ನನಗೊಂದು ಹೆಮ್ಮೆ ವಿಷಯ, ನಾನು ಇಲ್ಲಿಂದ ಗುಜರಾತ್ ತನಕನೂ ಸಪ್ಲೈ ಮಾಡ್ತಾ ಇದ್ದೀನಿ, ಗುಜರಾತ್ಗೆ ಸಪ್ಲೈ ಮಾಡ್ತಾ ಇದ್ದೀನಿ ಮೆಟೀರಿಯಲ್ಲು. ಇಂಡಿಯಾ ಅಂತೂ ಫುಲ್ ರೀಚ್ ಆಗಿದೆ. ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ, ಬಟ್ ಇನ್ನೂ ನನಗೆ ಅದ್ರ ಬಗ್ಗೆ ಕ್ಲಿಯರಾಗಿ ಏನು ಫ್ರೇಮ್ ವರ್ಕ್ ಹಾಕೊಂಡಿಲ್ಲ. ನೋಡೋಣ. ಗಾಡ್ ಅಲೋಸ್, ಡೆಫಿನೆಟ್ಲಿ ಐ ವಿಲ್ ಡು ಇಟ್. ಈ ಉದ್ಯಮದ ಮೂಲಕ ನಿಮಗೆ ಸಂದಿರುವಂಥ ಪ್ರಶಸ್ತಿ ಪುರಸ್ಕಾರಗಳು ಯಾವುದಾಗಿದೆ? ಯಾವುದಾದ್ರೂ ಸ್ಟೇಜಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪುರಸ್ಕಾರ ಅಂತ ಸಿಕ್ಕಾಗ ನಿಮ್ಗೆ ಏನು ಅನಿಸುತ್ತೆ? ಮೇಡಮ್, ನನಗೆ ಅಂದರೆ ಫಸ್ಟು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ನು. ಎಲ್ಲ ಇಷ್ಟು ಕಸ್ಟಮರ್ಸ್ ಅಷ್ಟು ಕಷ್ಟದಿಂದ ಬಂದು ಪ್ರತಿಯೊಂದು ಕಸ್ಟಮರು ಫ್ರಮ್ ದ ಡೇ ಒನ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಲ್ಲ, ಪ್ರತಿ ಕಸ್ಟಮರು ನಮಗೆ ಪೇಮೆಂಟ್ ಕೊಡ್ಬೇಕಾದ್ರೆ ಒಂದು ಹೇಳ್ತಾರೆ, ನಿಮ್ಮ ಹಾಕಿರೋ ಸ್ಟೋನಿಂದ ನಮ್ಮ ಇದು ಮನೆಯೇ ಬದಲಾಗೋಯ್ತು, ತುಂಬ ಖುಷಿ ಆಯಿತು ಅಂತೇಳಿ. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನಾನು ಮೋಸ್ಟ್ಲಿ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಅದು ಬಿಟ್ಟರೆ ನನಗೆ ರೋಟ್ರಿ ಅವ್ರು ಗುರುತಿಸಿದ್ದಾರೆ, ಅವರು ಫೆಲಿಸಿಟೇಟ್ ಮಾಡಿದರು. ಐ ಆಮ್ ಎ ಪಾರ್ಟ್ ಆಫ್ ಎ ರೋಟ್ರಿ ಈಗ. ಓಕೆ, ಅದಾಯಿತು. ಮತ್ತು ಇನ್ನೊಂದು ಶಿವರಾಮ್ ಕಾರಂತ್ ಪ್ರಶಸ್ತಿ ಅಂತ ಹೇಳಿ ಬಂತು. ಅದಾದಮೇಲೆ ನನಗೆ ಇದು ಸ್ಟಾರ್ಟಿಂಗಲ್ಲೇ ಇದೆಲ್ಲ ಈ ಥರ ಟ್ರೆಂಡ್ ಆಗ್ತಾ ಇದ್ದಾಗ ಚಂದನ ಟಿ ವಿ ಅವ್ರು ಕರೆಸ್ಬಿಟ್ಟು ಅವೇರ್ನೆಸ್ ಕೊಡಿ ಜನಗಳಿಗೆ, ಯಾಕೆ ಯೂಸ್ ಮಾಡ್ಬೇಕು ನಿಮ್ಮ ಸ್ಟೋನು, ಏನು ಈಗ ನೀವು ಮಾಡ್ತಾ ಇದ್ದೀರಲ್ಲ ಆ ಥರ ಒಂದು ಅವೇರ್ನೆಸ್ ಅಲ್ಲೊಂದಾಗಿತ್ತು ನನಗೆ. ಕೆಲವೊಂದು ಪೇಪರಲ್ಲಿ, ಒಂದು ಶಿವಮೊಗ್ಗದಲ್ಲಿ ಲೋಕಲ್ ಪೇಪರ್ ಇದೆ, ಅಲ್ಲಿ ಅದೇ ಹೆಡ್ಡಿಂಗು ಶಿಲೆಯಲ್ಲಿ ಕಲೆಯನ್ನು ಅರಳಿಸಿದ ಗುರು ಪಾಟೀಲ್ ಅಂತೇಳಿ ಬಂದಿತ್ತು. ಆಮೇಲೆ ಇಲ್ಲಿ ಸಾಗರ್ ಸಂಗಮ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದಾರೆ, ಅವ್ರು ಕರೆದು ನನಗೆ ಇದು ಮಾಡಿದ್ರು, ಫೆಲಿಸಿಟೇಟ್ ಮಾಡಿದ್ರು. ಮತ್ತು ಅದ್ರ ಬಗ್ಗೆ ನನ್ನ ಬಗ್ಗೆ ಆರ್ಟಿಕಲ್ ಬರೆದಿದ್ರು. ಅವರೊಂದು ಮ್ಯಾಗ್ಝಿನ್ ಹೊರಡಿಸ್ತಾರೆ, ಅದರಲ್ಲೂ ನಮ್ಮ ಈ ಥರ ಇನ್ನೋವೇಟಿವ್ ಆಗಿ ಮಾಡ್ತಾ ಇದ್ದಾರೆ ಅಂತೇಳಿ ಆರ್ಟಿಕಲ್ ಬರೆದಿದ್ರು. ಇದು ಖುಷಿ ಆಗುತ್ತೆ. ನಾನು ಹೇಳ್ದಂಗೆ ಎಲ್ಲದಕ್ಕಿಂತ ಹೆಚ್ಚು ನನಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಇಟ್ಸ್ ಮೈ ಮೋಟೋ. ಫ್ರಮ್ ದಿ ಸ್ಕ್ರಾಚ್ ಇವತ್ತಿನ ಒಂದು ಯಶಸ್ವಿ ಉದ್ಯಮಿ ಗುರು ಪಾಟೀಲ್ ಆಗಿದ್ದಾರೆ. ಒಂದು ಸತಿ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ತುಂಬ ಹೆಮ್ಮೆ ಅನಿಸುತ್ತೆ. ತುಂಬ ಅಂದರೆ ಇನ್ನೊಂದು ನನಗೆ ಯಾಕೆ ಹೆಮ್ಮೆ ಅನಿಸುತ್ತೆ ಅಂದರೆ, ಒಂದು ಬಿಡಿ ಫೈನಾನ್ಷಿಯಲ್ ಮ್ಯಾಟ್ರ್ ಬೇರೆ, ಅಚೀವ್ಮೆಂಟ್ಸ್ ಬೇರೆ. ನಾನು ಐ ಸ್ಟಾರ್ಟೆಡ್ ವಿತ್ ಓನ್ಲಿ 2 ಲೇಬರರ್ಸ್. ಈಗ ಅರೌಂಡ್ 75 ಪೀಪಲ್ ಇದ್ದಾರೆ ನನ್ನ ಅಂಡರ್ ವರ್ಕ್ ಮಾಡ್ತಾ ಇರೋದು, ನನ್ನ ಜೊತೆ ಅಂತಲೇ ಹೇಳ್ಬೋದು. ಅವರೆಲ್ಲ ಅಲ್ಲಿ ಆಂಧ್ರದ ಒಂದು ಸಣ್ಣ ರೂರಲ್ ಪ್ಲೇಸ್ ಇದೆ, ಆತ್ರೇಯಪುರಂ ಅಂತ ಹೇಳಿ. ಅಲ್ಲಿ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ಇದೇ 10 ವರ್ಷದಿಂದ 3 ಹೊತ್ತು ಊಟ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಯೋಚನೆ ಮಾಡಬೇಕಿತ್ತು. ಆ ಗಂಡಸರೆಲ್ಲ ಫುಲ್ ಟೈಮ್ 24/7 ಡ್ರಿಂಕ್ ಮಾಡ್ತಾಯಿದ್ರು. ಇವತ್ತು ಹೇಗೆ ನನ್ನ ಹತ್ರ ಜನಗಳು ಅಲ್ಲಿಯವರೆಲ್ಲ ಬಂದಿದ್ದಾರೆ. ಒಬ್ಬೊಬ್ಬರಿಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರ ಮನೆಯಲ್ಲೂ ಕಲರ್ LCD TV ಇದೆ, ಇವತ್ತು ಫ್ರಿಡ್ಜ್ ಇದೆ. ಇನ್ನೂ ಕೆಲವು ಬುದ್ಧಿವಂತರು ದುಡ್ಡು ಕೂಡಿಟ್ಟು ಕೆಲವರು RCC ಹಾಕ್ಕೊಳ್ತಾ ಇದ್ದಾರೆ. ನನ್ನ ಡ್ರಿಂಕ್ಸ್ ಮಾಡೋದು ಬಿಟ್ಟಿದ್ದಾರೆ. ಬಿಟ್ಟಿದ್ದಾರೆ ಇನ್ ದ ಸೆನ್ಸ್ ಫುಲ್ ಟೈಮ್ ಜಾಬ್ ಮಾಡ್ಕೊಂಡಿಲ್ಲ, ಎಷ್ಟು ಬೇಕು ಅಷ್ಟು ತೊಗೊಳ್ತಾ ಇದ್ದಾರೆ. ಆಮೇಲೆ ಈಗ ಕೆಲವ್ರಿಗೆಲ್ಲ ಮದುವೆ ಆಗ್ತಾ ಬಂದಿದೆ. ಎಲ್ಲರಿಗೂ ಹೇಳಿದ್ದೀನಿ, ಸ್ಕೂಲಿಗೆ ಸೇರಿಸಿದ್ರೆ ಮಾತ್ರ ನನ್ನ ಹತ್ರ ಕೆಲಸಕ್ಕೆ ಬನ್ನಿ ಅಂತೇಳಿ. ಅಲ್ಲೊಂದು ಟ್ರೆಂಡ್ ಹೆಂಗಾಗಿದೆ ಅಂತಂದರೆ, ಸಣ್ಣ ಹಳ್ಳಿ ಅದು, ಸ್ಲಮ್ ಏರಿಯಾ ಆ ಥರ ಎಲ್ಲ ದಲಿತ್ಸು. ನನಗೆ ಅದೊಂದು ಖುಷಿ ಇದೆ. ಅಲ್ಲಿ ಹೆಂಗಾಗಿದೆ ಅಂದರೆ, ಬೆಂಗಳೂರು ನ್ಯಾಚುರಲ್ ಕ್ಲಾಡಿಂಗ್ ಸೆಲ್ ಕೆಲಸ ಮಾಡಿದ್ರೆ ಮಾತ್ರ ಹೆಣ್ಣು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಅಷ್ಟು ಡಿಸಿಪ್ಲಿನ್, ಡೀಸೆಂಟ್ ಲೈಫ್ ಲೀಡ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಬಂದಿದೆ. ಇದೆಲ್ಲ ನೆನೆಸ್ಕೊಂಡ್ರೆ ರಿಯಲಿ ಐ ಆಮ್ ರಿಯಲಿ ಹ್ಯಾಪಿ. ಪಾಟೀಲ್, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ತಾವು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.
ವೀಕ್ಷಕರೇ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ವಂದನೆಗಳು.